ವೀಕ್ಷಕರೆಲ್ಲರಿಗೂ ನಮಸ್ಕಾರ. ರೋಟರಿ ಕ್ಲಬ್ ಮಣಿಪಾಲ ಅರ್ಪಿಸುವಂತಹ ವಿಶೇಷ ಕಾರ್ಯಕ್ರಮ ಸೇವಾ ಸಂಚಯ ರೋಟರಿ ನಿಮಗಾಗಿಗೆ ತಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ವೀಕ್ಷಕರೇ, ನಾವು ಎಲ್ಲರೂ ಕೂಡ ಗೊತ್ತಿರುವ ಹಾಗೆ ಇರುವುದೊಂದೇ ಭೂಮಿ ಅಂತ ನಾವು ಪದೇ ಪದೇ ಅದನ್ನು ಹೇಳ್ತಾ ಇರ್ತೇವೆ. ಆದರೆ ಇವತ್ತು ನಾವು ಎಷ್ಟು ಪ್ರಮಾಣದಲ್ಲಿ ನಾವು ವೇಸ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದೇವೆ ಅಂತ ಹೇಳಿದರೆ ಅದನ್ನು ಡಂಪ್ ಮಾಡಲಿಕ್ಕೆ ನಮಗೆ ಒಂದು ಭೂಮಿ ಅಂತೂ ಖಂಡಿತ ಸಾಕಾಗೋದಿಲ್ಲ. 2 ಭೂಮಿಗಾಗುವಷ್ಟು ವೇಸ್ಟ್ಗಳನ್ನು ನಾವು ಉತ್ಪತ್ತಿ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ರೀತಿಯಾಗಿರುವಂತಹ ಎಫೆಕ್ಟ್ಸ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಹ್ಯೂಮನ್ ಆಕ್ಟಿವಿಟೀಸ್ಗಳಿಂದ ಕ್ಲೈಮೆಟಿಕ್ ವೇರಿಯೇಷನ್ಸ್ಗಳನ್ನು ನಾವು ಕಾಣ್ತಾ ಇದ್ದೇವೆ. ಕಾರ್ಬನ್ ಎಮಿಷನ್ ಜಾಸ್ತಿ ಆಗ್ತಾ ಉಂಟು, ಓಝೋನ್ ಡಿಪ್ಲೀಷನ್ ಆಗ್ತಾ ಉಂಟು. ಈ ರೀತಿ ಬೇರೆ ಬೇರೆ ಸಮಸ್ಯೆಗಳನ್ನು ಎನ್ವೈರನ್ಮೆಂಟ್ಗೆ ನಾವು ಕೊಡ್ತಾ ಇದ್ದೇವೆ. ಎನ್ವೈರನ್ಮೆಂಟ್ ಅದನ್ನು ರಿಟರ್ನ್ ಆಗಿ ನಮಗೆ ಕೊಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕಾಗಿರುವಂತಹ ವಿಚಾರಗಳು ಸುಮಾರಿದೆ. ನಾವು ಹೇಗೆ ಇರುವಂತಹ ಈಗ ಎನ್ವೈರನ್ಮೆಂಟನ್ನು ರಕ್ಷಣೆ ಮಾಡಬಹುದು ಮತ್ತು ಇದನ್ನು ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಮಾಡಲಿಕ್ಕೆ ಯಾವುದೆಲ್ಲ ರೀತಿಯಾಗಿ ಪ್ರಯತ್ನ ಪಡಬಹುದು ಅನ್ನೋ ಬಗ್ಗೆ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗಿದೆ. ಪ್ರಸ್ತುತವಾಗಿ ನೀರಿನ ವಿಚಾರಕ್ಕೆ ಬಂದರೆ ಅಂಡರ್ಗ್ರೌಂಡ್ ವಾಟರ್ ಲೆವೆಲ್ ಡಿಪ್ಲೀಷನ್ ಆಗ್ತಾ ಉಂಟು. ನೀರುಗಳು ನಮಗೆ ಪ್ರಾಪರ್ ಆಗಿ ಸಿಗ್ತಾ ಇಲ್ಲ. ಈವನ್ ನಾವು ಯಾವುದು ಮೋಸ್ಟ್ ಫರ್ಟೈಲ್ ಲ್ಯಾಂಡ್ ಅಂತ ಹೇಳ್ತೇವೆ, ಅಲ್ಲಿಯೂ ಕೂಡ ನೀರಿನ ಸಮಸ್ಯೆಗಳು ಇತ್ತೀಚೆಗೆ ನಾವು ಕಾಣ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ನಾವು ನೀರಿನ ಕುರಿತಾಗಿಯೂ ಕೂಡ ಅನೇಕ ಕೆಲಸಗಳನ್ನು ಮಾಡಬೇಕಾಗ್ತದೆ. ಈ ಎನ್ವೈರನ್ಮೆಂಟಿಗೆ ಡೆವಲಪ್ಮೆಂಟ್ ಅಥವಾ ಎನ್ವೈರನ್ಮೆಂಟಿಗೆ ರಿಲೇಟೆಡ್ ಆಗಿರುವಂತಹ ಪ್ರೋಗ್ರಾಮ್ಸ್ಗಳ ವಿಚಾರಕ್ಕೆ ಬಂದರೆ ಇವತ್ತಿಗೆ ರೋಟರಿ ಅಂತ ಅನೇಕ ಸಂಸ್ಥೆಗಳು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದೆ. ರೋಟರಿಯ ವಿಚಾರಕ್ಕೂ ಬಂದರೆ ನಾವು ಪ್ಲಾಂಟ್ ಸ್ಯಾಪ್ಲಿಂಗ್ಸ್ಗಳನ್ನು ನಡುವಂತಹ ಕಾರ್ಯಕ್ರಮ ನೋಡ್ಬೋದು, ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ನೋಡ್ಬೋದು, ರೈನ್ ವಾಟರ್ ಹಾರ್ವೆಸ್ಟಿಂಗ್ನ ಕುರಿತಾಗಿರುವಂತಹ ಒಂದು ಕಾರ್ಯಾಗಾರಗಳನ್ನು ಇವರು ಮಾಡುವಂಥದ್ದು ನೋಡ್ಬೋದು. ಹೀಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ರೋಟರಿ ತೊಡಗಿಸಿಕೊಂಡಿದೆ. ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶೇಷವಾಗಿರುವಂತಹ ಅತಿಥಿ ಇದ್ದಾರೆ. ಇವರು ಯಾಕೆ ವಿಶೇಷ ಅಂತ ಹೇಳಿದ್ರೆ, ಇವರು ನೀರಿನ ಬಗ್ಗೆ ವಹಿಸುವಂತಹ ಮುತುವರ್ಜಿ, ನೀರಿನ ಸಂರಕ್ಷಣೆ ಮತ್ತು ಅದರ ಒಂದು ಪ್ರಾಪರ್ ಯೂಸೇಜ್ಗೆ ಇವರು ವಹಿಸಿರುವಂತಹ ಒಂದು ಮುತುವರ್ಜಿಗೋಸ್ಕರ ಇವರ ಹೆಸರು ನಾರಾಯಣ್ ಶೆಣಾಯ್ಕೆ. ಆದರೆ ಇವರನ್ನು ಎಲ್ಲರೂ ಕೂಡ ನೀರಿನ ನಾರಾಯಣ ಅಂತ ಕರೀತಾರೆ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ನಮಸ್ಕಾರ ಸರ್. ಪ್ರೊಫೆಸರ್ ನಾರಾಯಣ್ ಶೆಣೈಕೆ ಅವರ ಬಗ್ಗೆ ಹೇಳಬೇಕು ಅಂತ ಆದರೆ, ಇವರು MIT ಮಣಿಪಾಲ ಇದರ ಸಿವಿಲ್ ಡಿಪಾರ್ಟ್ಮೆಂಟಿನಲ್ಲಿ ಪ್ರೊಫೆಸರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತು ಹೆಚ್ಚಿನ ಆಸಕ್ತಿ ನಾನು ಈಗಾಗಲೇ ಹೇಳಿದ ಹಾಗೆ ನೀರಿನ ವಿಚಾರಕ್ಕೆ ಇವರು ಕೊಡ್ತಾ ಇದ್ದಾರೆ. ಶಾಲೆ ಮಕ್ಕಳ ಹತ್ರ ಹೋಗಿ ಬೇರೆ ಬೇರೆ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ಮಕ್ಕಳಲ್ಲಿ ನೀರಿನ ಕುರಿತು ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮ ಇರ್ಬೋದು, ಮನೆಗೆ ಭೇಟಿ ನೀಡಿ ಮನೆಗಳಲ್ಲಿ ನೀರಿನ ಕುರಿತು ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮ ಇರ್ಬೋದು, ಸ್ವರ್ಣಾರಾಧನದಂತಹ ಕಾರ್ಯಕ್ರಮಗಳಲ್ಲಿ ಇವರು ತೊಡಗಿಸಿಕೊಂಡು ಒಂದು ವಾಟರ್ ಕನ್ಸರ್ವೇಷನ್ ಕುರಿತಾಗಿ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಇವರನ್ನೆಲ್ಲರೂ ಕೂಡ ನೀರಿನ ನಾರಾಯಣ ಅಂತಾನೆ ಕರೀತಾರೆ. ಅವರ ಜೊತೆಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕಿದ್ದೇವೆ. ವಾಟರ್ ಕನ್ಸರ್ವೇಷನ್ ಅನ್ನು ಮುಖ್ಯ ಉದ್ದೇಶವಾಗಿಟ್ಕೊಂಡು ನಾವು ಇವತ್ತು ಕಾರ್ಯಕ್ರಮದಲ್ಲಿ ಅವರ ಜೊತೆಗೆ ಮಾತಾಡ್ಲಿಕ್ಕಿದ್ದೇವೆ. ನಮಸ್ಕಾರ ಸರ್. ನಮಸ್ತೆ. ಓಕೆ ಸರ್, ನಾನು ನಿಮ್ಮ ಹತ್ರ ಕೇಳುವಂತ ಫಸ್ಟ್ ಕ್ವಶನ್ ಸರ್, ಈಗ ಇವತ್ತು ನಮ್ಮ ಎನ್ವೈರನ್ಮೆಂಟಿನ ಪ್ರೆಸೆಂಟ್ ಕಂಡೀಷನ್ ಯಾವ ರೀತಿ ಇದೆ ಮತ್ತೆ ಅದು ಹೇಗೆ ಚೇಂಜ್ ಆಗ್ತಾ ಬಂದಿದೆ? ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಮತ್ತೆ ಮುಂದೆ ಹೇಗಾಗ್ಬೋದು ಅಂತ ಅನಿಸ್ತದೆ ಸರ್ ನಿಮಗೆ? ಒಟ್ಟು ವಿಶ್ವವನ್ನು ಕಲ್ಪನೆಯಲ್ಲಿ ಇಟ್ಕೊಂಡ್ರೆ ಕೆಲವು ಸಮಸ್ಯೆಗಳು ಉದ್ಭವ ಆಗಿದೆ. ನೀವು ಆಗಾಗಲೇ ಹೇಳಿದಾಗೆ ಈಗ ನಗರೀಕರಣದಿಂದಾಗಿ ನಗರದಲ್ಲಿ ತ್ಯಾಜ್ಯ ವಸ್ತುಗಳ ವಿಲೇವಾರಿ ಅದು ಬಹಳ ದೊಡ್ಡ ಸಮಸ್ಯೆ. ಯಾವುದೇ ನಗರ ತಗೊಳ್ಳೋದು, ಅದು ಭಾರತ ಅಂತಲ್ಲ, ವಿಶ್ವದ ಯಾವ ನಗರದಲ್ಲಿ ಕೂಡ ತ್ಯಾಜ್ಯ ವ್ಯವಸ್ಥೆ ತ್ಯಾಜ್ಯ ನಿರ್ವಹಣೆ ಒಂದು ಸಮಸ್ಯೆ. ಅದು ಒಂದು. ಅದರೊಟ್ಟಿಗೆ ಈಗ ಈ ತಾಂತ್ರಿಕತೆಯ ಬೆಳವಣಿಗೆಯಿಂದಾಗಿ, ಕಂಪ್ಯೂಟರ್ ಯುಗದಿಂದಾಗಿ ಈ ವೇಸ್ಟ್ ಇದು ಇನ್ನೊಂದು. ಅದೇ ರೀತಿ ಶುದ್ಧವಾಗಿದ್ದಂತಹ ಜಲಮೂಲಗಳು, ಅದು ನದಿ ಇರ್ಬೋದು, ಅದು ಕೆರೆ ಇರ್ಬೋದು, ಅದು ಬಾವಿ ಇರ್ಬೋದು, ಅಥವಾ ಹಿಮಗಡ್ಡೆಗಳು ಇರ್ಬೋದು, ಅದು ತನ್ನ ಶುದ್ಧತ್ವವನ್ನು ಕಳೆದುಕೊಳ್ಳಲಿಕ್ಕೆ ಪ್ರಾರಂಭ ಆಗಿದೆ, ಅಂದರೆ ಮಲಿನಗೊಳ್ಳಲಿಕ್ಕೆ ಪ್ರಾರಂಭ ಆಗಿದೆ. ಇನ್ನೊಂದು ಕಡೆಯಲ್ಲಿ ಶುದ್ಧ ನೀರಿನ ಪೂರೈಕೆ, ನಾವು ಬಹಳ ಉದಾಹರಣೆ ಕೊಡೋದಾದರೆ ಬಾಟಲ್ಡ್ ವಾಟರ್, ಕುಡಿಯುವ ನೀರು ಬಾಟ್ಲಿಯಲ್ಲಿ ಹಾಕಿ ಕೊಡ್ತೇವೆ. ಕುಡಿದ ಮೇಲೆ ಏನು ಇವತ್ತು ನಾವು ನೋಡ್ತೀವಿ, ಅದು ರಸ್ತೆ ಬದಿ ಇರ್ಬೋದು ಅಥವಾ ಎಲ್ಲಿ ಹೋದರೂ, ಇವನ್ ಸಮುದ್ರದ ತಳದಲ್ಲಿ ಕೂಡ ಅಗಾಧ ಪ್ರಮಾಣದ ಈ ರೀತಿಯ ಬಾಟಲ್ಡ್ ಬಾಟ್ಲುಗಳು ಪ್ಲಾಸ್ಟಿಕ್ ಬಾಟ್ಲುಗಳು ಸಂಗ್ರಹ ಆಗಿದೆ. ಅದೇ ರೀತಿ ಇನ್ನೊಂದು ಕಡೆಯಲ್ಲಿ ಹೋದರೆ ಅವ್ಯಾತವಾಗಿ ಮುಂದುವರಿತಿರುವಂತಹ ಅರಣ್ಯ ನಾಶ, ಇದು ಕೂಡ ಒಂದು ದೊಡ್ಡ ಸಮಸ್ಯೆ. ನೀವು ಸಣ್ಣ ಮಟ್ಟದಲ್ಲಿ ನೋಡೋದಾದರೆ, ಅಂದರೆ ನಮ್ಮ ಊರಲ್ಲಿ ನೋಡೋದಾದರೆ, ಈಗ ನಮ್ಮ ಉಡುಪಿಯ ಪರಿಸರದಲ್ಲಿ ಆ ರೀತಿಯ ಸಮಸ್ಯೆಗಳು ನಿಮಗೆ
ಕಾಣಲಿಕ್ಕಿಲ್ಲ. ಸಮಸ್ಯೆ ಇಲ್ಲ ಅಂತಲ್ಲ, ಸಮಸ್ಯೆ ಇದೆ. ಆ ರೀತಿಯ ಸಮಸ್ಯೆ ನಿಮಗೆ ಕಾಣಲಿಕ್ಕಿಲ್ಲ. ಯಾಕೆಂದರೆ ಬಹುಶಃ ನನಗೆ ಅನ್ನಿಸ್ತದೆ ಈ ಭಾಗದಲ್ಲಿ ಭಾರತದ ಕೆಲವು ಮುನ್ಸಿಪಾಲ್ಟಿಗಳಲ್ಲಿ ಸ್ವಲ್ಪ ತ್ಯಾಜ್ಯ ನಿರ್ವಹಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡುವಂತಹ ವ್ಯವಸ್ಥೆ ಮಾಡುವಂತಹ ಒಂದು ಮುನ್ಸಿಪಾಲಿಟಿ ಉಡುಪಿ. ಅದು ನಾವು ಹಿಂದಿಂದಲೇ ನೋಡ್ತಾ ಇದ್ದೀವಿ. ಇವನ್ ಉಡುಪಿಯ ಪ್ರಜೆಗಳಾದರೂ ಅಷ್ಟೇ, ಉಡುಪಿ ಸ್ವಚ್ಛತೆ ಇರಬೇಕು ಈ ರೀತಿಯ ಕಲ್ಪನೆಯಲ್ಲೇ ಬಹುತೇಕ ಎಲ್ಲರೂ ಇದ್ದಾರೆ. ಸ್ವಲ್ಪ ಸ್ವಚ್ಛ ನಗರ ಯಾವುದು ಅಂತ ಕೇಳಿದ್ರೆ ನೀವೊಮ್ಮೆ ಕರ್ನಾಟಕ ತಿರುಗಾಡಿ ಬಂದರೆ ಗೊತ್ತಾಗುತ್ತೆ ನಮ್ಮ ಊರೇ ಚೆನ್ನಾಗಿದೆ ಅಂತ. ಆ ದೃಷ್ಟಿಯಲ್ಲಿ ನೋಡಿದರೆ ಪರಿಸರ ಇನ್ನೂ ಹಾಳಾಗಿಲ್ಲ ಅಂತ ಅನಿಸ್ತದೆ. ಆದರೆ ಇದನ್ನು ಇನ್ನೂ ಚೆನ್ನಾಗಿ ಇಟ್ಕೊಳ್ಬೋದು. ಇಲ್ಲಿ ಪ್ರಶ್ನೆ ಇರೋದು ಮನುಷ್ಯನ ಅವಶ್ಯಕತೆ ಹೆಚ್ಚಾದಾಗೆ ಅವ ಪರಿಸರದ ಮೇಲೆ ದಾಳಿ ಮಾಡಿಯೇ ಮಾಡ್ತಾನೆ. ಇಲ್ಲಿ ಬಹಳ ಒಂದು ಪ್ರಮುಖ ವಿಷಯ ಹೇಳಬೇಕು ಅಂತ ಏನಂತ ಕೇಳಿದರೆ, ಈ ಪರಿಸರವನ್ನು ಹಾಳು ಮಾಡೋದು ಮನುಷ್ಯ ಜೀವಿ ಮಾತ್ರ. ಬೇರೆ ಯಾವ ಜೀವಿಗಳು ಪರಿಸರದೊಟ್ಟಿಗೆ ಹೊಂದಿಕೊಂಡು ಬಂದಿರ್ತವೆ. ನೀವೊಂದು ಪಕ್ಷಿ ತಗೊಳ್ಳಿ, ಪಕ್ಷಿ ಗೂಡು ಕಟ್ತದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಪಕ್ಷಿ ಎಲ್ಲಿಯೂ ಹಸಿ ಮರದ ಗೆಲ್ಲು ಮುರಿಯುವುದಿಲ್ಲ. ಅದು ಮುರಿಯುವುದು, ಅದು ತಗೊಂಡು ಬರೋದು ಒಣ ಹುಲ್ಲು, ಒಣ ಕಡ್ಡಿ. ಅದು ಹಣ್ಣು ತಿಂತದೆ, ತಿಂದಂಥ ಹಣ್ಣಿನ ಹಿಕ್ಕೆ ಬೀಳ್ತದೆ, ಅದರಲ್ಲಿ ಗಿಡಗಳು ಹುಟ್ಟುತ್ತವೆ. ಬಹಳ ಬಹಳ ಸುಂದರ. ಇದನ್ನು ಒಬ್ಸರ್ವ್ ಮಾಡಿದರೆ ಎಲ್ಲ ಜೀವಿಗಳು, ಬಹುತೇಕ ಎಲ್ಲ ಜೀವಿಗಳು, ಈಗ ಒಂದು ಪ್ರಾಣಿ ತಗೊಳ್ಳಿ, ಯಾವುದೇ ಪ್ರಾಣಿ ತಗೊಳ್ಳಿ ನೀವು, ಅದು ಹುಲಿ, ಸಿಂಹ, ಚಿರತೆ ಇರ್ಬೋದು, ಯಾವುದೇ ತಗೊಳ್ಳಿ, ಹೆಚ್ಚಿನ ಸಮಯದಲ್ಲಿ ಅದು ಪರಿಸರಕ್ಕೆ ಪೂರಕವಾಗಿಯೇ ಬದುಕೋದು. ಮರವನ್ನು ಮನುಷ್ಯ ಆದರೆ ಹಾಗೆಲ್ಲ, ತನ್ನ ಅವಶ್ಯಕತೆಗಳನ್ನು ಹೊಂದಿಕೊಂಡ ಹಾಗೆ ಪರಿಸರದ ಮೇಲೆ ಆಕ್ರಮಣ ಮಾಡ್ತಾನೆ. ಮನೆ ಕಟ್ಟಬೇಕಿದ್ರೆ ಮರ ಕಡ್ದ, ನೆಲ ಸಮ ಮಾಡಿದ, ಒಂದಿಷ್ಟು ಮಣ್ಣು ಹರಿದೋಯ್ತು, ಮರ ನಾಶ ಆಯಿತು. ರಸ್ತೆ ನಗರೀಕರಣದ ಹೆಸರಿನಲ್ಲಿ ರಸ್ತೆಯನ್ನು ಮಾಡಬಾರ್ದು ಅಂತ ನಾನು ನಗರೀಕರಣಕ್ಕಾಗಲಿ ಅಭಿವೃದ್ಧಿ, ನಾವೇನೋ ಇವತ್ತು ಅಭಿವೃದ್ಧಿ ಅಂತ ಕರಿತೇವೆ, ಅದಕ್ಕೆ ನಾನು ವಿರೋಧಿ ಅಲ್ಲ. ಆದರೆ ಆ ಹೆಸರಿನಲ್ಲಿ ನಡೆಯುವಂತಹ ಈ ಪರಿಸರದ ಹಾನಿ ಏನಿದೆ ಅದನ್ನು ಇನ್ನೂ ಚೆನ್ನಾಗಿ ನಾವು ನಿರ್ವಹಿಸಬಹುದು ಅಂತ. ಈಗ ಉದಾಹರಣೆಗೆ ಒಂದು ಹೈವೇ ಬರ್ತದೆ, ಹೈವೇ ಬೇಡವಾ? ಹೈವೇ ಬೇಕು. ಆದರೆ ಆ ಹೈವೇ ನೆಪದಲ್ಲಿ ಮರಗಳ ಮಾರಣ ಹೋಮ ಆಗ್ತದೆ. 1,000 ಮರ ಕಡ್ತೀವಿ ಅಂತ ಇಟ್ಕೊಳ್ಳಿ. ನೀವು ಮರ ಕಡೀರಿ, ನಿಮ್ಮ ಅವಶ್ಯಕತೆಗೆ ಬಂದರೆ ಮರ ಕಡಿಬೇಕು. ಆದರೆ ಆ 1,000ಕ್ಕೆ ನೀವೇನಾದರೂ ಒಂದು 5,000 10,000 ಗಿಡ ನೆಟ್ಟರೆ ಸರಿ ತಾನೆ? ನಾನು ಎಷ್ಟು ಪರಿಸರದಿಂದ ಪಡೆದಿದ್ದೇನೆ ಅದಕ್ಕಿಂತ ಒಂದು ಮುಷ್ಟಿ ನಾನು ಜಾಸ್ತಿ ಪರಿಸರಕ್ಕೆ ಕೊಟ್ಟರೆ ಪರಿಸರ ಚೆನ್ನಾಗಿ ಉಳಿತದೆ. ಇಷ್ಟೇ, ಬಹಳ ಸಿಂಪಲ್ ಅದು ಕಾನ್ಸೆಪ್ಟ್. ನಾನು 1 ಮರ ಪರಿಸರದಿಂದ ಕಡಿದ್ರೆ ನನ್ನ ಮನೆಯಲ್ಲಿ ನಾನು 2 ಮರ ನಟ್ರಾಯ್ತು. ನಾವು ಇವತ್ತು ನಾವು ಸೋ ಕಾಲ್ಡ್ ಎಜುಕೇಟೆಡ್ ಅಂತ ಹೇಳ್ತೀವಿ, ವಿದ್ಯಾಭ್ಯಾಸ ಉಳ್ಳವರು. ನೀವೇನಿಲ್ಲ, ಉಡುಪಿಯ ಕೆಲವು ಭಾಗಗಳಲ್ಲಿ ನೀವು ಬೆಳಗ್ಗೆ ಆಫೀಸಿಗೆ ಬರುವಾಗ ನೀವು ಗಮನಿಸಬಹುದು, ಮನೆಯಲ್ಲಿ ಉತ್ಪಾದನೆ ಮಾಡಿದಂಥ ತ್ಯಾಜ್ಯವನ್ನು ತಂದು ಬಿಸಾಡೋದು ಎಲ್ಲಿ? ರಸ್ತೆ ಬದಿಯಲ್ಲಿ. ಮನೆಯಲ್ಲಿ ಉತ್ಪಾದನೆ ಆಗೋದು ಮನೆಯಲ್ಲಿ, ಪ್ಲಾಸ್ಟಿಕ್ನಲ್ಲಿ ಕಟ್ಟಿದ್ರು, ಸ್ಕೂಟರ್ ಎಲ್ಲ ಕಾರಲ್ಲಿ ಬಂದ್ರು. ಯಾರು? ಎಜುಕೇಟೆಡ್ ಸೋ ಕಾಲ್ಡ್ ಅಧ್ಯಾಪಕರು ಇರ್ಬೋದು, ಆಫೀಸ್. ನಾನು ಇದು ಕಮೆಂಟ್ ಮಾಡಿದ್ದಲ್ಲ, ಇದು ಕಣ್ಣಾರೆ ನೋಡುವಂಥದ್ದು. ನಾವು ಎಲ್ಲ ಒಂದು ಕಡೆ ಡಂಪ್ ಮಾಡಿದ್ರು, ಸೀದಾ ಆಫೀಸಿಗೆ ಹೋದರು. ಅದಕ್ಕಿಂತ ಮನೆಯಲ್ಲಿ ಪ್ಲಾಸ್ಟಿಕ್ಕಿನ ಬಳಕೆ ಕಮ್ಮಿ ಮಾಡಿಕೊಂಡು ನಮ್ಮ ತ್ಯಾಜ್ಯವನ್ನು ನಾವೇ ನಿರ್ವಹಣೆ ಮಾಡಿದರೆ ಪರಿಸರವನ್ನು ಇನ್ನೂ ಚೆನ್ನಾಗಿ ಇಟ್ಕೊಳ್ಬೋದು. ಇದನ್ನು ನಾವು ಮಾಡಬೇಕಾದ್ದು. ಪರಿಸರ ಹಾನಿ ಅನಿವಾರ್ಯ, ಕೆಲವೊಮ್ಮೆ ಪರಿಸರದ ಮೇಲೆ ನಾವು ದಾಳಿ ಅನಿವಾರ್ಯ. ಆದರೆ ಅದನ್ನು ಇನ್ನೂ ಚೆನ್ನಾಗಿ ಇಟ್ಕೊಳ್ಳೋದು ಹೇಗೆ ಅಂತ ನಾವೇನಾದರೂ ಆಲೋಚನೆ ಮಾಡಿದರೆ ಬಹುಶಃ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು ಅಂತ ಹೇಳಿ ತುಂಬ ನಕಾರಾತ್ಮಕವಾಗಿ ನೋಡೋದು ಬೇಡ. ಹೌದು, ಯಾಕಂದರೆ ಅವಶ್ಯಕತೆ ಇದ್ದೇ ಇದೆ. ಆ ನಕಾರಾತ್ಮಕವನ್ನು ಸಕಾರಾತ್ಮಕವಾಗಿ ಮಾಡುವುದು ಹೇಗೆ, ಆ ಚಿಂತನೆ ನಮ್ಮಲ್ಲಿ ಮೂಡಿದರೆ ಬಹುಶಃ ತುಂಬ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು ಅಂತ ನನಗೆ. ಸರ್, ಈಗ ಇವತ್ತಿಗೆ ನಾವು ಕ್ಲೈಮೇಟ್ ಚೇಂಜ್ ನ ವಿಚಾರಕ್ಕೆ ನೋಡ್ತಾ ಇದ್ರೆ ಕ್ಲೈಮೇಟ್ ಅಲ್ಲಿ ತುಂಬಾ ಅನ್ಸರ್ಟನಿಟಿ ಉಂಟು. ಅಂದ್ರೆ ನಾವು ಪರ್ಫೆಕ್ಟ್ ಆಗಿ ಹೀಗೆ ಅಂತ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಹಿಂದಿನ ತರ ಮಳೆಯ ಪ್ರಮಾಣ ಕೂಡ, ಫ್ರೀಕ್ವೆನ್ಸಿ ಕೂಡ ವೇರಿಯೇಷನ್ ಆಗ್ತದೆ ಪ್ರತಿ ವರ್ಷಕ್ಕೆ. ಸೊ ಏನು ಬೇಜರ್ ಕಾಸ್ ಸರ್, ಮತ್ತೆ ಹೇಗೆ ಅವಾಯ್ಡ್ ಮಾಡ್ಬೋದು ನಾವು? ಯಾವಾಗ ನಮ್ಮ ಭೂಮಿಯ ಕೈಗಾರಿಕೀಕರಣ ಜಾಸ್ತಿ ಆಯಿತು, ವಾತಾವರಣಕ್ಕೆ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ, ಅದರ ಬಿಡುಗಡೆಯ ಪ್ರಮಾಣ ಜಾಸ್ತಿ ಆಯಿತು. ಅದು ಮಾತ್ರ ಅಲ್ಲ, ಅದರೊಟ್ಟಿಗೆ ನೈಟ್ರಸ್ ಆಕ್ಸೈಡು, ಮೀಥೇನು, ಈ ರೀತಿಯ ಕೈಗಾರಿಕಾ ಅನಿಲಗಳು ವಾತಾವರಣಕ್ಕೆ ಬಿಡುಗಡೆ ಆಗೋದು ಜಾಸ್ತಿ ಆಯಿತು. ಇದರ ಪರಿಣಾಮವಾಗಿ ಏನಾಯಿತು ಕೇಳಿದರೆ, ವಾತಾವರಣದ ಮೇಲ್ಭಾಗದಲ್ಲಿ
ಈ ಅನಿಲದ ಸಾಂದ್ರತೆಗಳು ಜಾಸ್ತಿ ಆಯಿತು. ಓಕೆ. ಈ ಅನಿಲದ ಸಾಂದ್ರತೆ ಜಾಸ್ತಿ ಆದ ಹಾಗೆ ಸೂರ್ಯನಿಂದ ಬರುವಂತಹ ಕಿರಣಗಳು ಭೂಮಿಗೆ ತಲುಪಿ ಭೂಮಿಯ ಹೊರಮೈ ಮೇಲೆ ಅದು ಬಿದ್ದು ಅದು ಮತ್ತೆ ಪ್ರತಿಫಲನಗೊಂಡು ಅದು ಮತ್ತೆ ಈ ಮೇಲೆ ಹೋಗ್ತದೆ, ಆಕಾಶಕ್ಕೆ ಹೋಗ್ತದೆ. ಹೋಗುವಾಗ ಏನಾಗ್ತದೆ ಅಂದ್ರೆ ಒಂದಿಷ್ಟು ಕಿರಣದ ಭಾಗಗಳು ಈ ಇದಿದೆಲ್ಲ ಈ ವಾತಾವರಣದಲ್ಲಿ ಇದ್ದಂತ ಈ ಅನಿಲಗಳು ಅವುಗಳನ್ನು ಮೇಲೆ ಹೋಗ್ಲಿಕ್ಕೆ ಬಿಡುದಿಲ್ಲ, ಬಾಹ್ಯ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಅದು ಮತ್ತೆ ಭೂಮಿಗೆ ರಿಫ್ಲೆಕ್ಟ್ ಮಾಡ್ತದೆ. ಇದರಿಂದ ಏನಾಗ್ತದೆ, ಭೂಮಿಯ ಉಷ್ಣತೆ ಜಾಸ್ತಿ ಆಗ್ತದೆ. ನಾವು ಕಾರಿಗೆ ಗ್ಲಾಸ್ ಹಾಕಿ ಒಳಗೆ ಕೂತ್ರೆ ಹೇಗಾಗ್ತದೆ, ಗ್ರೀನ್ ಹೌಸ್. ಇದನ್ನು ಗ್ರೀನ್ ಹೌಸ್ ಇಫೆಕ್ಟ್ ಅಂತ ಹೇಳ್ತಾರೆ, ಹಸಿರು ಮನೆಯ ಪರಿಣಾಮ. ಹಸಿರು ಇದರಲ್ಲಿ ಬಹಳ ವಿಷಯ ಬಹಳ ಸರಸ್ವಕರ. ಹಸಿರು ಮನೆಯ ಪರಿಣಾಮ ಬೇಡೋ, ಭೂಮಿ ಸಹಜವಾಗಿ ಹಸಿರು ಮನೆಯ ಪರಿಣಾಮದಿಂದ ಬೇಕು ಹಸಿರು. ಯಾಕಂದ್ರೆ ಭೂಮಿಯಲ್ಲಿ ಉಷ್ಣತೆ ಉಳಿಬೇಕಿದ್ರೆ ಒಂದಿಷ್ಟು ಪ್ರಮಾಣದ ಹಸಿರು ಮನೆಯ ಅನಿಲಗಳು ವಾತಾವರಣದಲ್ಲಿ ಇರಬೇಕು. ಅದರ ಪ್ರಮಾಣ ಕಮ್ಮಿ ಆಗಬಾರ್ದು, ಅದರ ಪ್ರಮಾಣ ಸಹಜವಾಗಿ ನಡೆಯುವಂತ ಪ್ರಕ್ರಿಯೆ. ಈಗ ಸರಾಸರಿ ಭೂಮಿಯ ಉಷ್ಣತೆ 18 ಡಿಗ್ರಿ. ಇದನ್ನು ಭೂಮಿ ಮೇಂಟೈನ್ ಮಾಡಲೇಬೇಕು. ಜಾಸ್ತಿ ಮಾಡಿದ್ರೆ ಪರಿಣಾಮ ಬೀಳ್ತದೆ, ಕಮ್ಮಿ ಆದ್ರೂ ಪರಿಣಾಮ ಬೀಳ್ತದೆ. ಅದಕ್ಕೆ ಈ ಗ್ರೀನ್ ಹೌಸ್ ಅನಿಲಗಳು ಸಹಾಯ ಮಾಡ್ತವೆ. ಆದ್ರೆ ಇಲ್ಲಿ ಏನಾಗಿದೆ, ಮನುಷ್ಯನ ಕಾರಣಗಳಿಂದಾಗಿ ಕೈಗಾರಿಕೆಗಳನ್ನ ಜಾಸ್ತಿ ಆಗಿ ಈ ಇಂಧನಗಳು ಈ ಅನಿಲಗಳು ವಾತಾವರಣದಲ್ಲಿ ಶೇಖರಣೆ ಜಾಸ್ತಿ ಆಗಿದೆ. ಇದು ಒಂದು ಕವಚವಾಗಿ ಭೂಮಿಗೆ ಕವಚವಾಗಿ ವರ್ತಿಸ್ತದೆ. ಆದ ಕಾರಣ ಸೂರ್ಯನಿಂದ ಬಂದಂತಹ ಏನು ಅಲ್ಟ್ರಾವೈಲೆಟ್ ರೇಸ್ ಅಂತ ನಾವು ಹೇಳ್ತೀವಿ, ಅದು ಭೂಮಿಯ ಮೇಲೆ ಬಿದ್ದು ಇನ್ಫ್ರಾರೆಡ್ ಆಗಿ ಮತ್ತೆ ಅದು ಹೋಗ್ಲಿಕ್ಕೆ ಬಿಡುವುದಿಲ್ಲ. ಇದರ ಪರಿಣಾಮ ಏನಾಗಿದೆ ಅಂತ ಇವತ್ತು ಕೇಳಿದ್ರೆ, ಅಗಾಧ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡು ಅದು 300 ppm ಇರಬೇಕು, ಅದಕ್ಕಿಂತ ಜಾಸ್ತಿ ಆಗಿದೆ ಇವತ್ತು. ಪರಿಣಾಮವಾಗಿ ಭೂಮಿಯ ವಾತಾವರಣದಲ್ಲಿ ವ್ಯತ್ಯಾಸಗಳು ಕಂಡು ಬರಲಿಕ್ಕೆ ಪ್ರಾರಂಭ ಆಗಿದೆ. ಯಾವಾಗ ಮಳೆ ಬೀಳ್ಬೇಕಿತ್ತೋ ಆಗ ಮಳೆ ಬರುವುದಿಲ್ಲ, ಯಾವಾಗ ಚಳಿ ಆಗಬೇಕಿತ್ತೋ ಆಗ ಚಳಿ ಆಗುವುದಿಲ್ಲ. ಭೂಮಿಯ ಒಟ್ಟು ಉಷ್ಣತೆ 1-1.5 ಡಿಗ್ರಿ ಜಾಸ್ತಿ ಆಗಿದೆ. ಇದರ ಪರಿಣಾಮವಾಗಿ ಡಿಗ್ರಿ 1 ಜಾಸ್ತಿ ಆಗಿರ್ಬೋದು, ಆದರೆ ಇದರ ಒಟ್ಟು ಪರಿಣಾಮ ಭೂಮಿಯ ಧ್ರುವಗಳಲ್ಲಿರುವಂತಹ ಯಾವುದು ಮಂಜುಗಡ್ಡೆ ಇದೆ ಅದು ಕರಗಲಿಕ್ಕೆ ಪ್ರಾರಂಭ ಆಗಿದೆ. ಕರಗಲಿಕ್ಕೆ ಪ್ರಾರಂಭ ಆದ ತಕ್ಷಣ ಅಲ್ಲಿ ಕರಗಲಿಕ್ಕೆ ಪ್ರಾರಂಭ ಆಯಿತು. ಆ ನೀರು ಸಮುದ್ರದ ಮಟ್ಟ ಏರ್ಲಿಕ್ಕೆ ಪ್ರಾರಂಭ ಆಯಿತು. ಸಮುದ್ರದ ನೀರು ಬಿಸಿ ಆಗಲಿಕ್ಕೆ ಪ್ರಾರಂಭ ಆಯಿತು. ಸಮುದ್ರದಲ್ಲಿದ್ದ ಜೀವಿಗಳು, ಕೋರಲ್ಸು ಇದರ ಮೇಲೆ ಪರಿಣಾಮ ಬೀಳಿತು. ಒಟ್ಟು ಈ ಪ್ರೋಸೆಸ್ ಅಲ್ಲಿ ಭೂಮಿಯ ವಾತಾವರಣದಲ್ಲಿ ಬದಲಾವಣೆ ಬರಲಿಕ್ಕೆ ಪ್ರಾರಂಭ ಆಯಿತು. ಜೂನಲ್ಲಿ ಬರಬೇಕಾದ ಮಳೆ ಜುಲೈ ಆಗಸ್ಟ್ ಆದ್ರೂ ಬರಲಿಲ್ಲ ಈ ಭಾಗದಲ್ಲಿ. ಆದ್ರೆ ಬಂದ್ರೆ ಕೆಲವೊಮ್ಮೆ ನಾವು ಕಂಡರಿಯದಂತಹ ಮಳೆ ನಮ್ಮ ಜೀವಮಾನದಲ್ಲಿ ನಾವು ನೋಡ್ಲಿಲ್ಲ. ಒಂದು ಅರ್ಧ ಗಂಟೆ ಬರ್ತದೆ, ವಿಪರೀತ ಬರ್ತದೆ. ನಾವು ಮೊನ್ನೆ ಪತ್ರಿಕೆಯಲ್ಲಿ ನೋಡಿದ್ದೇವೆ, ಡಿಲ್ಲಿ ಏರ್ಪೋರ್ಟ್ನಲ್ಲಿ ನೀರು ನಿಂತಿದೆ ಅಂತ. ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಅತ್ಯಂತ ಹೆಚ್ಚು ಫ್ರೀಕ್ವೆನ್ಸಿಗೆ ಮಳೆ ಬರುವ ಫ್ರೀಕ್ವೆನ್ಸಿಯನ್ನು ಆಧಾರವಾಗಿ ಇಟ್ಟುಕೊಂಡು, ಕಳೆದ 30-40 ವರ್ಷದ ಫ್ರೀಕ್ವೆನ್ಸಿಯನ್ನು ಆಧಾರವಾಗಿ ಇಟ್ಟುಕೊಂಡು ಅದ್ಭುತವಾಗಿ ನಾವು ಡಿಸೈಡ್ ಮಾಡ್ತೀವಿ. ಅದ್ರಲ್ಲಿ ತಪ್ಪೇನಿಲ್ಲ, ಅದು ಮಾಡೋದು ಹೇಗೆ. ಆದ್ರೆ ನಮ್ಮ ನಿರೀಕ್ಷೆಗಿಂತ ಮೀರಿ ಮಳೆ ಜಾಸ್ತಿ ಆದ್ರೆ ಯಾರು ಏನು ಮಾಡೋಕ್ಕಾಗುತ್ತೆ. ಕೆಲವೊಮ್ಮೆ ನಮ್ಮ ಊರಲ್ಲಿ ನೆರೆ ಬರ್ತದೆ, ನಮ್ಮ ಸಂಕ ತುಂಬಿ ಹೊರಗೆ ಬರ್ತದೆ, ಮನೆಗಳಿಗೆ ಬರ್ತದೆ. ನಾವು ಬೈಯುವ ಪ್ರಶ್ನೆ ಅಲ್ಲ ಅದು. ನಾವು ಡಿಸೈನ್ ಮಾಡಿರ್ತೀವಿ, ಇಂಜಿನಿಯರ್ಸ್ಗಳು ಚೆನ್ನಾಗಿ ಡಿಸೈನ್ ಮಾಡ್ತಾರೆ, ವೈಜ್ಞಾನಿಕವಾಗಿ ಡಿಸೈನ್ ಮಾಡ್ತಾರೆ, ಕಳೆದ 30-40 ವರ್ಷದ ಡಾಟಾ ತಗೊಂಡು ಡಿಸೈನ್ ಮಾಡ್ತಾರೆ. ಆದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಬಂದಂತ ಮಳೆ ಇದೆಲ್ಲವನ್ನು ಮೀರಿ ಇರ್ತದೆ. ಇದು ಈ ಗ್ರೀನ್ ಹೌಸ್ ಇಫೆಕ್ಟ್ನ ಪರಿಣಾಮ. ಹವಾಮಾನ ವೈಪರೀತ್ಯ ಉಂಟಾಗೋದು ಈ ಗ್ರೀನ್ ಹೌಸ್ ಇಫೆಕ್ಟ್. ಇದು ಇಲ್ಲಿ ಅಂತಲ್ಲ, ಇಡೀ ಜಗತ್ತಿನಲ್ಲಿ ಇದರ ಮೇಲೆ ಪರಿಣಾಮ ಉಂಟು. ಬಹಳ ದೊಡ್ಡ ಪರಿಣಾಮ ಇದು ಇವತ್ತು ನಮಗೆ ಕಾಡ್ತದೆ, ಗ್ರೀನ್ ಹೌಸ್ ಇಫೆಕ್ಟ್. ಸರ್, ಈಗ ನೀರಿನ ಕನ್ಸರ್ವೇಷನ್ಗೆ ಬಂದರೆ ನೀವು ತುಂಬ ಕೆಲಸ ಮಾಡಿದ್ದೀರಿ ಆ ಫೀಲ್ಡಲ್ಲಿ. ಸೊ ನಿಮಗೆ ಹೇಗೆ ಸರ್ ನೀರಿನ ಕನ್ಸರ್ವೇಷನ್ ಕುರಿತಾಗಿರೋಂಥ ಒಂದು ಇಂಟ್ರೆಸ್ಟ್ ಡೆವಲಪ್ ಆಯಿತು? ಹೇಗೆ ಸ್ಟಾರ್ಟ್ ಮಾಡಿದಿರಿ ಸರ್? ನಾನು ಸಹಜವಾಗಿ ಶಾಲೆಗಳಿಗೆ ಹೋಗ್ತಿದ್ದೆ. ಶಾಲೆಯಲ್ಲಿ ಈಕೋ ಕ್ಲಬ್ ಇದೆ, ಶಾಲೆಯಲ್ಲಿ ವಿಜ್ಞಾನ ಸಂಘ ಇದೆ. ಸುತ್ತಮುತ್ತಲಿನ ಅಧ್ಯಾಪಕರು, ನನ್ನ ಮಿತ್ರರಾದ ಕಾರಣ ಅವರು ಕರೀತಿದ್ರು. ಕೆಲವು ಶಾಲೆಗಳಿಗೆ ಹೋಗಿ ಹೀಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಒಮ್ಮೆ ಮಾತಾಡಿ ಅಂತ ಹೇಳಿದ ಮೇಲೆ ಮತ್ತೆ ಅಧ್ಯಯನ ಮಾಡಬೇಕು. ಈಗ ನೀವು ಇಲ್ಲಿ ಕರೆದಾಗೆ ಒಂದಿಷ್ಟು ಪ್ರಿಪೇರ್ ಮಾಡದಿದ್ರೆ ಅದಕ್ಕೆ ಹಾಗೆ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅದೇ ಸಮಯದಲ್ಲಿ ಜನರ ಮಧ್ಯದಲ್ಲಿ ನೀರಿನ ಹಾಹಾಕಾರ ಉಂಟಾಯಿತು. ನೀರಿನ ಅವೇರ್ನೆಸ್ ಪ್ರೋಗ್ರಾಮ್ಗಳು ಪ್ರಾರಂಭ ಆಯಿತು. ಉದಾಹರಣೆಗೆ ಶ್ರೀ ಪಡ್ರೆ ಅಂತಹ ವ್ಯಕ್ತಿಗಳು
ಊರಿನಲ್ಲಿ ಜನಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿತ್ತು. ಇಡೀ ಸಮಾಜವೇ ಒಂದು ರೀತಿ ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿತ್ತು. ಆಗ ಶಾಲೆಯಲ್ಲಿ ಹೋದಾಗ ಅಥವಾ ಯಾವುದಾದ್ರೂ ರೋಟರಿ ಕ್ಲಬ್ಗೆ ಹೋದಾಗ ಅಥವಾ ಯಾವುದಾದ್ರೂ ಸಮಾರಂಭಕ್ಕೆ ಅಥವಾ ಗೆಸ್ಟ್ ಆಗಿ ಹೋದಾಗ ಅಥವಾ ಸಂಪನ್ಮೂಲ ವ್ಯಕ್ತಿಯಾಗಿ ಹೋದಾಗ ನೀರಿನ ಬಗ್ಗೆ ಮಾತಾಡಿ ಸರ್ ಅಂತ ಹೇಳಿದರು. ಅಲ್ಲಿಂದ ನನ್ನ ಅಧ್ಯಯನ ಪ್ರಾರಂಭ ಆಯಿತು. ನೀರನ್ನು ಉಳಿಸುವುದು ಹೇಗೆ, ನಮ್ಮ ದೇಶದಲ್ಲಿ ಪ್ರಾಚೀನ ಭಾರತದಲ್ಲಿ ನೀರನ್ನು ಹೇಗೆ ಉಳಿಸ್ತಿದ್ರು, ಬಹಳ ಅದ್ಭುತವಾದಂತಹ ವ್ಯವಸ್ಥೆ ನಮ್ಮ ದೇಶದಲ್ಲಿತ್ತು. ಶಾಲಾ ಮಕ್ಕಳಿಗೆ ಈಗ ನಾವು ಶಾಲಾ ಮಕ್ಕಳಲ್ಲಿ ಹೋಗಿ ದೊಡ್ಡ ದೊಡ್ಡ ವಿಷಯ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ನೀವು ಗ್ರೀನ್ ಹೌಸ್ ಬಗ್ಗೆ ಶಾಲಾ ಮಕ್ಕಳಿಗೆ ಅವ್ರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಅಲ್ಲಿ ಈಗ ಅರ್ಥ ಆಗ್ತದೆ. ಅದನ್ನು ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಲಿಕ್ಕೆ ಏನು ಮಾಡಿದೀವಿ ಅಂತ ಕೇಳಿದ್ರೆ ಜಲಜಾಗೃತಿಗೆ ರಸಪ್ರಶ್ನೆಗಳು, ಒಂದು 100-200 ಪ್ರಶ್ನೆಗಳು ನೀರಿನ ಬಗ್ಗೆ. ಬಹಳ ಸುಲಭವಾಗಿ ಪ್ರಶ್ನೆ ಹೇಗಿರ್ತದೆ ಅಂತ ಕೇಳಿದ್ರೆ, ಆಕಾಶದ ಮೇಲೆ ಹೋಗಿ ನಿಂತು ಭೂಮಿಯನ್ನು ನೋಡಿದ್ರೆ ಭೂಮಿ ಹೇಗೆ ಕಾಣುತ್ತೆ, ಯಾವ ಬಣ್ಣ ಕಾಣುತ್ತೆ, ಅಥವಾ ಭೂಮಿ ನೀಲಿ ಕಾಣುತ್ತೆ, ಯಾಕೆ? ಮಕ್ಕಳಿಗೆ ಒಂದು ರೀತಿಯ ಕುತೂಹಲ ಉಂಟಾಗ್ತದೆ. ಕೆಲವರು ಹೇಳ್ತಾರೆ ಕಾಡಿದೆ, ಹೀಗೆ ಅದು ಭೂಮಿಯಲ್ಲಿರುವ ನೀರಿನಿಂದಾಗಿ ಅದು ಭೂಮಿ ನೀಲಿ ಗ್ರಹ ಅಂತ ಕರೀತಾರೆ. ಈ ರೀತಿಯ ಸರಳ ಪ್ರಶ್ನೆಗಳ ಮೂಲಕ ಮಕ್ಕಳಲ್ಲಿ ಕುತೂಹಲ ಕೆರಳಿಸಿ ಆಮೇಲೆ ಪ್ರಶ್ನೆ ಹೇಗಿರುತ್ತೆ ಅಂತ ಕೇಳಿದ್ರೆ ಮಕ್ಕಳು ಆಲೋಚನೆ ಮಾಡಬೇಕು ಪ್ರಶ್ನೆಯನ್ನು. ಇಡೀ ಭಾರತದಲ್ಲಿ ರಾಜಸ್ಥಾನವನ್ನು ಬಿಟ್ಟರೆ ಅತ್ಯಂತ ಹೆಚ್ಚು ಕ್ಷಾಮ ಪೀಡಿತ ರಾಜ್ಯ ಯಾವುದು? ಮಕ್ಕಳು ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವ್ಯಾವುದೋ ರಾಜ್ಯದ ಹೆಸರು ಹೇಳ್ತಾರೆ, ಗುಜರಾತ್ ಅಂತ ಹೇಳ್ತಾರೆ ಕೆಲವರು. ಉದಾಹರಣೆಗೆ ಅದಕ್ಕೆ ಉತ್ತರ ಯಾವುದು ಅಂತ ಕೇಳಿದ್ರೆ ಕರ್ನಾಟಕ. ಕರ್ನಾಟಕದಲ್ಲಿ ಇಷ್ಟು ಕ್ಷಾಮ ಇದೆಯಾ? ಆಮೇಲೆ ಸಾಹಿತ್ಯಗಳನ್ನು ಮುದ್ರಣ ಮಾಡಿದ್ದೀವಿ, ಸಾಹಿತ್ಯಗಳ ರಚನೆ ಆಯಿತು. ಜಲಜಾಗೃತಿಗೆ ಚಿಂತನ ಬಿಂದುಗಳು ಅಂತ ರೋಟರಿ ಅವರು ಸ್ಪಾನ್ಸರ್ ಮಾಡಿದರು. ಆಮೇಲೆ ಹಾಡುಗಳ ರಚನೆ ಆಯಿತು ನೀರಿನದ್ದು. ಮಳೆ ಕೊಯ್ಲು ಮಾಡೋಣ ಬನ್ನೀರು, ಈ ರೀತಿ ಹಾಡುಗಳು, ತುಂಬ ಸುಂದರವಾದ ಹಾಡುಗಳ ನಿರ್ಮಾಣ ಆಯಿತು. ಹೀಗೆ ಅದು ಮುಂದೆ ಹೋಗ್ತಾ ಹೋಯಿತು. ಹೋದ ಹಾಗೆ ಕರೆಯುವಂಥ ಜನರು ಜಾಸ್ತಿ ಆದರು. ಸಂಪನ್ಮೂಲ ವ್ಯಕ್ತಿ ಅವರಿಗೆ ಅಂದರೆ ಎಲ್ಲ ಸಾವಿರಾರು ಶಾಲೆಗಳಿದ್ದಾವೆ, ಅವರಿಗೆ ಸಂಪನ್ಮೂಲ ವ್ಯಕ್ತಿ ಆಗಬೇಕು, ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ಅಧ್ಯಯನವೂ ಜಾಸ್ತಿ ಆಯಿತು. ನಂದು ಅಧ್ಯಯನ ಜಾಸ್ತಿ ಆಗಿ ನನಗೆ ಒಂದು ರೀತಿಯಲ್ಲಿ ಖುಷಿ ಕೊಡಲಿಕ್ಕೆ ಪ್ರಾರಂಭ ಆಯಿತು ವಿಷಯ. ಆ ರೀತಿ ನಾನು ನನ್ನದೇ ಆದಂಥ ರೀತಿಯಲ್ಲಿ ಅದನ್ನು ಬೆಳೆಸಿದೆ. ಓಕೆ ಸರ್, ಈಗ ಉಡುಪಿಯ ವಿಚಾರಕ್ಕೆ ಬಂದ್ರೆ ನೀವು ಈಗಲೇ ಹೇಳಿದ ಹಾಗೆ ನಾವು ತುಂಬಾ ಏನು ಅಂದ್ಕೊಳ್ತೇವೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ಇಲ್ಲಿ ನೀರಿನ ಯಾವ್ದು ಪ್ರಾಬ್ಲಮ್ ಇಲ್ಲ ಅಂತ ಮೋಸ್ಟ್ ಆಫ್ ದ ಟೈಮ್ ನಾವು ಅಂದ್ಕೊಳ್ತೇವೆ. ಹಾಗಿರುವಾಗ ಈ ಅಂಡರ್ ಗ್ರೌಂಡ್ ವಾಟರ್ ಲೆವೆಲ್ ಉಡುಪಿಯ ಸ್ಟೇಟಸ್ ಹೇಗುಂಟು ಸರ್? ಉಡುಪಿಯಲ್ಲಿ ಅದರ ಸ್ಟೇಟಸ್ ಹೇಗುಂಟು? ಸುಮಾರೊಂದು 20 ವರ್ಷಗಳ ಹಿಂದೆ ನೀವೊಂದು ಬೋರ್ವೆಲ್ ತೋಡಿದ್ರೆ ಸುಮಾರು ಒಂದು 120-130 ಅಡಿಯಲ್ಲಿ ನೀರು ಸಿಗ್ತಿತ್ತು. ಈಗ ಮಣಿಪಾಲದಲ್ಲಿ ಹಿಂದಿನ ಬೋರ್ವೆಲ್ ತೆಗೆದ್ರೆ ಒಂದು 150 ಅಡಿ ಆಳ ಇರ್ತಿತ್ತು, ಅದಷ್ಟೇ. ಸಾಕಷ್ಟು ನೀರು ಕೊಡ್ತಿತ್ತು. ನಗರೀಕರಣ ಜಾಸ್ತಿ ಆಯಿತು, ಶಾಲಾ ಕಾಲೇಜುಗಳು ಎಲ್ಲ ಬೆಳೆಯಿತು, ನೀರಿನ ಅವಶ್ಯಕತೆ ಜಾಸ್ತಿ ಆಯಿತು, ಬಾವಿಯ ನೀರು ಸಾಕಾಗಲಿಲ್ಲ. ಜನರು ಸಹಜವಾಗಿ ಬೋರ್ವೆಲ್ಗೆ ಮೊರೆ ಹೋದರು. ಒಂದು ಬಾವಿ ತೋಡಬೇಕಿದ್ರೆ 15-20 ದಿವಸ, 1 ತಿಂಗಳು ಬೇಕು. ಖರ್ಚು ಅಷ್ಟೇ ಉಂಟು. ನೀರು ಸಿಕ್ಕಿದ್ರೆ ಸಿಕ್ಕಿತು, ವರ್ಷ ಪೂರ್ತಿ ನೀರು ಸಿಗುವುದಿಲ್ಲ. ಇದು ಬಹಳ ಇವತ್ತಿನ ಬೋರ್ವೆಲ್ ತಾಂತ್ರಿಕತೆ. 5-6 ಗಂಟೆಯಲ್ಲಿ ಬೋರ್ವೆಲ್ ತೋಡಿಕೊಡ್ತಾರೆ. 1-1.5 ಲಕ್ಷ ರೂಪಾಯಿ ಒಳಗೆ ನಿಮಗೆ ಬೋರ್ವೆಲ್ ಆಗುತ್ತೆ. ಇವತ್ತು ಬೆಳಗ್ಗೆ ತೋಡಿದ್ರೆ ನಾಳೆ ಬೆಳಗ್ಗೆ ನಿಮ್ಮ ಮನೆಗೆ ನೀರು ಬರುತ್ತೆ. ಜನರು ಸಹಜವಾಗಿ ಬೋರ್ವೆಲ್ ಕಡೆ ತುಂಬ ಜಾಗ ಬೇಡ. ಈಗ 5 ಸೆನ್ಸ್ ಮನೆ ಕಟ್ತೀರಿ, ಒಂದು ಬಾವಿಗೆ ಬೇಕು ಅರ್ಧ ಸೆನ್ಸ್. ಇದೇನು ಬೇಡ, ಒಂದು 4 ಇಂಚಿನ ಒಂದು ರಂಧ್ರ ಕೊರಿಯೋದಲ್ಲ, 6 ಇಂಚಿನ ರಂಧ್ರ. ನೋಡಿ, ಮನುಷ್ಯರು ಬೋರ್ವೆಲ್ ಕಡೆ ಮೊರೆ ಹೋದ್ರು. ಮುನ್ಸಿಪಾಲಿಟಿ ಸಪ್ಲೈ ಮಾಡಬೇಕು, ನೀರಿಲ್ಲ, ಬೋರ್ವೆಲ್ ತೋಡಿದ್ರು. ಸರ್ಕಾರದ ಬೇರೆ ಬೇರೆ ಸ್ಕೀಮ್ಗಳು ಬಂತು, ಊರಿನಲ್ಲೆಲ್ಲ ಬೋರ್ವೆಲ್ಗಳೇ ಅದು. ಮನುಷ್ಯನ ಹವ್ಯಾಸವೂ ಬದಲಾಯಿತು. ಬಾವಿಗಳನ್ನು ಜನರು ಮರ್ತು ಹೋದ್ರು. ಒಂದು ಕಾಲದಲ್ಲಿ ನಮಗೆ ಸಾಕಷ್ಟು ನೀರು ಕೊಡ್ತಿದ್ದಂಥ ತೆರೆದ ಬಾವಿಗಳು ಎಲ್ಲಿದ್ದಾವೆ ಇವತ್ತು? ನಾವು ಹೋಗಿ ಅದನ್ನು ವೇಸ್ಟ್ ಒಂದು ಡಂಪ್ ಮಾಡ್ತಾ ಇತ್ತು ಇವತ್ತು. ಅಂತಹ ನೀರಿನ ಮೂಲಗಳಿಲ್ಲ ಇವತ್ತು. ಆದರೆ ಬೋರ್ವೆಲ್ ಕಡೆಗೆ ಹೋದ್ವಿ. ಬೋರ್ವೆಲ್ ಕಡೆಗೆ ಹೋಗ್ತಾ ಹಾಗೆ ಜಲಮಟ್ಟ 120ರಿಂದ 180, 210, 280, 300, 400. ಇವತ್ತು ಸಹಜವಾಗಿ ನೀವು ಮಣಿಪಾಲದಲ್ಲಿ ನೀರು ಸಿಕ್ಕೇ ಒಂದು 320, 340, 360 ಫೀಟ್ ತೋಡಬೇಕು. ಸಿಗ್ತದೆ ಅಂತ ಹೇಳಿ ಗ್ಯಾರಂಟಿ ಇವತ್ತಿಲ್ಲ, ಹಿಂದೆ ಇತ್ತು. ಈ ರೀತಿಯ ಪರಿಸ್ಥಿತಿಗಳು ಕೆಲವು ಕಡೆ ನಿರ್ಮಾಣ ಆಗಿದೆ. ಆದರೆ ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಇಲ್ಲಿರುವ ಕೆರೆಗಳು, ಇಲ್ಲಿರುವ ಮಣ್ಣು ಪಳ್ಳ, ಇಲ್ಲಿ ಬೀಳುವಂಥ ನೀರು, ಮಳೆ ನೀರು, ಇದರಿಂದಾಗಿ ಒಂದಿಷ್ಟು ಜಲಪೂರ್ಣ, ಇಲ್ಲಿ ಸ್ವರ್ಣ ನದಿ, ಆ ಕಡೆ ಉದ್ಯಾವರ ನದಿ, ಇದರಿಂದಾಗಿ ಒಂದಿಷ್ಟು ನೀರು ಮರುಪೂರ್ಣ ಆಗ್ತದೆ. ಅದಕ್ಕೆ ಬೋರ್ವೆಲ್ಗೆ ಸಮಸ್ಯೆಗಳು ಬರುವುದಿಲ್ಲ. ಸಮಸ್ಯೆ ಇಲ್ಲ ಅಂತಲ್ಲ,
ಸಹಜವಾಗಿ ಮನುಷ್ಯನಿಗೆ ಬೇಕಾದಷ್ಟು ನೀರು ಸಿಗ್ತದೆ. ಆದರೆ ಒಟ್ಟು ನೀವು ಒಟ್ಟು ಗಮನಿಸಿದರೆ, ಆಲೋಚನೆ ಮಾಡಿದರೆ ಸಾಕಷ್ಟು ಪ್ರಮಾಣದ ಬೋರ್ವೆಲ್ಗಳು, ಬಹುಶಃ ಎಷ್ಟಿದೆ ಅಂತ ಗೊತ್ತಿಲ್ಲ ಇವತ್ತು, ಅಷ್ಟು ಬೋರ್ವೆಲ್ಗಳಿದ್ದಾವೆ. ಇನ್ನೂ ಅದಕ್ಕೆ ಅವಲಂಬಿಸ್ತಾ ಹೋದ್ರೆ ಉಂಟಲ್ಲ ನಿಮಗೆ ಗಂಡಾಂತರ ಆಗಬಹುದು ಅಂತ ಅನಿಸ್ತದೆ. ಕೆಲವು ಕಡೆ ಭೂಮಿ ಕುಸಿದೂಬಹುದು ಅತ್ಯಂತ ಹೆಚ್ಚು. ಆದರೆ ಇಲ್ಲಿ ಸಹಜವಾಗಿ ನಾನು ಆಗ ಪ್ರಾರಂಭದಲ್ಲಿ ಹೇಳಿದಾಗೆ ಉಡುಪಿ ಅಂತ ಮುನ್ಸಿಪಾಲ್ಟಿಯಲ್ಲಿ, ನಾನು ಉಡುಪಿ ಮುನ್ಸಿಪಾಲ್ಟಿನ ಹೊಗಳೋದು ಅಂತಲ್ಲ, ನೀವು ಗಮನಿಸಿದರೆ ಸ್ವರ್ಣ ನದಿಯ 1ನೇ ಯೋಜನೆ 2ನೇ ಯೋಜನೆ ಮೂಲಕ ಬಹಳಷ್ಟು ಜನರಿಗೆ ನೀರು ಕೊಡ್ತದೆ ಅದು. ಹೌದು, ಸ್ವರ್ಣ ನದಿಯಿಂದ ಬಹುತೇಕ ಜನರ ಸಮಸ್ಯೆಯನ್ನು ಪರಿಹಾರ ಮಾಡ್ತದೆ. ಈಗ ವರಾಹಿ ನೀರು ಬರ್ತದೆ, ಬಹಳ ಯೋಜನೆ, ಬಹಳ ಉತ್ಕೃಷ್ಟವಾದ ಯೋಜನೆ ಅಂತ ನನಗೆ ಅನ್ನಿಸ್ತದೆ. ಎಲ್ಲ ಕಡೆ ಪೈಪುಗಳು ಅದು ಬಂದ್ರೆ ಸಹಜವಾಗಿ ಈ ಬೋರ್ವೆಲ್ ಮೇಲೆ ಒತ್ತಡ ಕಮ್ಮಿ ಆಗ್ತದೆ. ಯಾವಾಗ ನಾವು ಬೋರ್ವೆಲ್ ಮೇಲೆ ಒತ್ತಡ ಕಮ್ಮಿ ಮಾಡ್ತೇವೆ ಆಗ ಸಹಜವಾಗಿ ಅಂತರ್ಜಲ ಮಟ್ಟ ಸ್ವಲ್ಪ ಮಟ್ಟಿಗೆ ಏರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸಾಧ್ಯವಾದಷ್ಟು ಬೋರ್ವೆಲ್ನ ಮೇಲೆ ಒತ್ತಡವನ್ನು ಕಮ್ಮಿ ಮಾಡುವಂತಹ ಯೋಜನೆಗಳಿಗೆ ಕೈ ಹಾಕಬೇಕು. ಆಮೇಲೆ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದರೆ, ಇಲ್ಲಿ ನಮ್ಮದು ಕೋಸ್ಟಲ್ ಏರಿಯಾ ಆದ ಕಾರಣ ನೀವು ಸಮುದ್ರದ ಹತ್ರ ಹೋದಾಗೆ ಬೋರ್ವೆಲ್ಲನ್ನು ಬಳಸೋದು ಕಮ್ಮಿ ಮಾಡೋದು ಒಳ್ಳೆಯದು. ಯಾಕಂದರೆ ಒಮ್ಮೆ ನೀವು ಬೋರ್ವೆಲ್ನಲ್ಲಿ ನಿಮ್ಮಲ್ಲಿ ಉಪ್ಪಿನ ನೀರು ಬಂದುಬಿಟ್ರೆ ಮತ್ತೆ ನಿಮಗೆ ಅದು ವೇಸ್ಟ್. ಬೋರ್ವೆಲ್ ಅದರಲ್ಲಿ ಇದು ಬರುವುದಿಲ್ಲ, ಯಾವುದು ಸಿಹಿ ನೀರು ಬರುವುದಿಲ್ಲ. ಅದನ್ನು ನಾವು ಗಮನದಲ್ಲಿ ಇಡಬೇಕು. ಅದಕ್ಕೆ ಬೋರ್ವೆಲ್ ನೀವು ಕೋಸ್ಟಲ್ ರೀಜನ್ನಲ್ಲಿ ಭಾಗದಲ್ಲಿ ಬೋರ್ವೆಲ್ ತೋಡೋಕೆ ಬಹಳ ಜಾಗ್ರತೆ ಮಾಡಬೇಕು. ಸುಮಾರು ಒಂದು ಕೆಲವು ಕಡೆ ಒಂದು 7-8-10 ಕಿಲೋಮೀಟರ್ ಒಳಗಡೆ ಉಪ್ಪು ನೀರು ಬಂದಾಗಿದೆ. ಅದನ್ನು ಸಹ ನಾವು ಜಾಗ್ರತೆ ಮಾಡಿಡಬೇಕು. ವೀಕ್ಷಕರೇ, ನಮ್ಮ ಜೊತೆಗೆ ಪ್ರೊಫೆಸರ್ ನಾರಾಯಣ್ ಶೆಣೈಕೆ ಅವರಿದ್ದಾರೆ. ಇವರು ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ MIT ಮಣಿಪಾಲ್ನಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಇವರು ನಮ್ಮ ಜೊತೆಗೆ ಇಲ್ಲೇ ತನಕ ಸಾಕಷ್ಟು ವಿಚಾರಗಳನ್ನು ವಾಟರ್ ಕನ್ಸರ್ವೇಷನ್ ಕುರಿತು ಹಂಚಿಕೊಂಡ್ರು. ಅವ್ರ ಜೊತೆಗೆ ಮಾತಾಡೋದು ಇನ್ನೂ ಇದೆ. ಪುಟ್ಟದೊಂದು ವಿರಾಮ ತಗೊಳ್ಳುವ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಬರೋಣ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮ್ಮ ಜೊತೆಗೆ ಪ್ರೊಫೆಸರ್ ನಾರಾಯಣ್ ಶೆಣೈಕೆ ಅವರಿದ್ದಾರೆ. ಅವರು ವಾಟರ್ ಕನ್ಸರ್ವೇಷನ್ ಕುರಿತು ನಮ್ಮ ಜೊತೆಗೆ ಮಾತಾಡ್ತಿದ್ರು. ಅವ್ರ ಜೊತೆಗೆ ಮಾತುಕತೆ ಮುಂದುವರಿಸೋಣ. ಸರ್, ಈಗ ನಮಗೆ ಕೆಲವು ಸಲ ಆಸೆ ಇರುತ್ತೆ, ನಾವು ವಾಟರ್ನ ಕನ್ಸರ್ವ್ ಮಾಡ್ಲಿಕ್ಕೆ ನಾವೇನಾದರೂ ಮಾಡಬೇಕು, ನಾವು ಸುಮ್ಮನೆ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ. ಹಾಗಿರುವಾಗ ಏನು ನಾವು ಮಾಡ್ಬೋದು, ಹೇಗೆ ನಾವು ವಾಟರ್ನ ಕನ್ಸರ್ವ್ ಮಾಡ್ಬೋದು ಸರ್? ಬಹಳ ಪ್ರಮುಖ ಪ್ರಶ್ನೆ ಅಂತ ನನಗೆ ಅನ್ನಿಸ್ತದೆ. ನಾವು ಒಟ್ಟು 3 ರೀತಿಯಲ್ಲಿ ಜಲ ಸಂರಕ್ಷಣೆ ಮಾಡಬಹುದು. 3 ರೀತಿಯಲ್ಲಿ. ಒಂದು, ನನ್ನನ್ನೇ ನಾನು ಜಲ ಸಾಕ್ಷರನಾಗಿ ಮಾಡೋದು. ಅಂದರೆ ನನಗೆ ನೀರಿನ ಬಗ್ಗೆ ನಾನು ಅವೇರ್ನೆಸ್ ಪಡ್ಕೊಳ್ಳೋದು. ಉದಾಹರಣೆ ಮತ್ತೆ ಕೊಡ್ತೇನೆ. ಎರಡನೇದು, ಈಗ ನನಗೆ ನೀರಿನ ಬಗ್ಗೆ ಅರಿವು ಉಂಟಾಯಿತು, ನಾನು ಇನ್ನೊಬ್ಬನಲ್ಲಿ ಅರಿವು ಮೂಡಿಸೋದು. ಮೂರನೇದು, ಸಮಸ್ಯೆ ಉಂಟು, ನನಗೆ ಜಮೀನುಂಟು, ಜಮೀನಲ್ಲಿ ಸಮಸ್ಯೆ ಉಂಟು, ನೀರನ್ನು ಮರುಪೂರ್ಣ ಮಾಡುವಂತಹ ಯೋಜನೆಗಳನ್ನು ಮಾಡುವುದು. ಈಗ ಉದಾಹರಣೆಗೆ ಜಲಸಾಕ್ಷರತೆ ಏನು ಅಂತ ಕೇಳಿದರೆ, ಮನೆಯಲ್ಲಿ ಒಂದು ಪೂಜೆ ಮಾಡಬೇಕು ಅಂತ ಇಟ್ಕೊಳ್ಳಿ, ಚೌತಿ ಮಾಡಬೇಕು, ಕುಟುಂಬದವರೆಲ್ಲ ಬರ್ತಾರೆ. ನಾವೇನು ಮಾಡ್ತೀವಿ, ಸಹಜವಾಗಿ ಎಷ್ಟು ಹಣ ಉಂಟು ಅಂತ ನೋಡ್ತೀವಿ. ಒಳ್ಳೆ ಆ ವರ್ಷ ನಮಗೆ ಒಳ್ಳೆ ಉತ್ಪತ್ತಿ ಇದ್ರೆ ಎಲ್ಲರನ್ನು ಕರಿತೀವಿ, ಬಂಧು ಮಿತ್ರರನ್ನು, ಗೆಳೆಯರನ್ನು ಕರಿತೀವಿ. ಪಕ್ಷ ಉತ್ಪತ್ತಿ ಕಮ್ಮಿ ಆಯಿತು, ಸಹಜವಾಗಿ ನಾವು ಚಿಂತನೆ ಮಾಡ್ತೀವಿ, ಈ ಸಲ ಯಾರನ್ನು ಕರೆಯೋದು ಬೇಡ, ಅಗತ್ಯ ಇದ್ದವರನ್ನು ಮಾತ್ರ. ಅಂದರೆ ಒಂದು ಸಣ್ಣ ಬಜೆಟ್ ಮಾಡ್ತೀವಿ. ಒಂದು ಬಟ್ಟೆ ಖರೀದಿ ಮಾಡುವಾಗಲೂ ನಾವು ಬಜೆಟ್ ಮಾಡ್ತೀವಿ. ಅದೇ ರೀತಿ ನಾವು ನೀರನ್ನು ಬಳಸುವಾಗ ಕೂಡ ಬಜೆಟ್ ಮಾಡಬೇಕು. ಈಗ 1 ಲೀಟರ್ ನೀರಿಗೆ 15 ರೂಪಾಯಿ ಕೊಡ್ತೀವಿ. ಬಹಳ ಗಂಭೀರವಾದ ಪ್ರಶ್ನೆ. ಹೌದು. ನಾವು ಮನೆಯಲ್ಲಿ ಎಷ್ಟು ನೀರು ಬಳಸ್ತೇವೆ ಒಂದು ದಿವಸ? ಒಂದೊಂದು ವ್ಯಕ್ತಿ 150 ಲೀಟರ್ ನೀರು ಬಳಸ್ತಾನೆ, 100ರಿಂದ 150. ಮನೆಯಲ್ಲಿ 4 ಜನ ಇದ್ರೆ ಎಷ್ಟಾಯ್ತು? 600 ಲೀಟರ್ ನೀರಾಯ್ತು. ಆಮೇಲೆ ಅದಕ್ಕೆ 10 ರೂಪಾಯಿನ ಗುಣಿಸಿ ನೀವು, ಸುಮ್ಮನೆ 15 ರೂಪಾಯಿ ಬೇಡ, ಎಷ್ಟಾಯ್ತು? ಅಷ್ಟು ಪ್ರಮಾಣದ ನೀರನ್ನು
ನೀವು ಮನೆಯಲ್ಲಿ ಬಳಸ್ತೀರಿ. ಹೌದು. ಈಗ ಪರಿಸ್ಥಿತಿ ಸ್ವಲ್ಪ ಗಂಭೀರ ಆಯ್ತು ಅಂತ ಅನಿಸ್ತದೆ ನನಗೆ. ಈ ಜಾಗೃತಿ ನಿಮ್ಮಲ್ಲಿ ಮೂಡಿಸಿದ್ರೆ ನಾಳೆ ಇವತ್ತು ನಿಮ್ಮ ಮುನ್ಸಿಪಾಲಿಟಿ ನೀರು ನಿಮ್ಮ ಮನೆಗೆ ಬರ್ತದೆ, ಪಂಚಾಯತ್ ನೀರು ನಿಮ್ಮ ಮನೆಗೆ ಬರ್ತದೆ. ನಾಳೆ ಯಾವುದೋ ಕಾರಣದಿಂದ ಅದು ನಿಂತಿತ್ತು ಅಂತ ಇಟ್ಕೊಳ್ಳಿ, ನೀವು ನೀರನ್ನು ಖರೀದಿ ಮಾಡಬೇಕು ಅಂತ ಇಟ್ಕೊಳ್ಳಿ, ಪೆಟ್ರೋಲ್ ಖರೀದಿ ಮಾಡಿದಾಗ ಆಗ ಒಂದು ದಿವಸ ಎಷ್ಟು ಹಣ ನೀವು ಕೊಡಬೇಕು? ಈ ಜಾಗೃತಿ ನಿಮ್ಮಲ್ಲಿ ಮೂಡಿದ್ರೆ ಆಮೇಲೆ ನೀವು ನಿಧಾನಕ್ಕೆ ನೀರನ್ನು ಮನೆಯಲ್ಲಿ ಬಳಸೋದು ಕಮ್ಮಿ ಮಾಡ್ತೀವಿ. ಇದಕ್ಕೆ ಜಲಸಾಕ್ಷರತೆ ಅಂತ ಹೇಳೋದು. ಮನೆಯಲ್ಲಿ ನೀರು ಸೋರ್ತದೆ, ಪರಿಣಾಮ ಕೂಡಲೇ ಅದಕ್ಕೆ ಅದನ್ನು ನಿಲ್ಲಿಸುವಂತಹ ವ್ಯವಸ್ಥೆ ಮಾಡೋದು. ನನಗೆ ನೀರಿನ ಬಗ್ಗೆ ಅರಿವು ಉಂಟಾಯಿತು, ನಾನು ಇನ್ನೊಬ್ಬನಲ್ಲಿ ಜಾಗೃತಿ ಮೂಡಿಸ್ಬೇಕಲ್ಲ. ಹೌದು. ಶಾಲಾ ಮಕ್ಕಳ ಹತ್ರ ಹೋಗುದು, ಶಾಲೆಯಲ್ಲಿ ಹೇಳುದು, ಶಾಲಾ ಮಕ್ಕಳಿಗೆ ಜಲಜಾಗೃತಿ ಜಾಥಾಗಳನ್ನು ಮಾಡೋದು, ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ. ಅಂದ್ರೆ ಶಾಲಾ ಮಕ್ಕಳಿಗೆ ನೀವು ಅವರ ಭಾಷೆಯಲ್ಲೇ ಹೇಳಬೇಕು. ಅವರಿಗೆ ರಸಪ್ರಶ್ನೆ ಮಾಡೋದು, ಒಂದಿಷ್ಟು ಬಹುಮಾನಗಳನ್ನು ಕೊಡೋದು, ಕಾರ್ಯಾಗಾರಗಳನ್ನು ಮಾಡೋದು, ಸಮಾಜಕ್ಕೆ, ರೈತರಿಗೆ, ಊರಿನವರಿಗೆ, ಅಧ್ಯಾಪಕರಿಗೆ ಕಾರ್ಯಾಗಾರಗಳನ್ನು ಮಾಡೋದು, ಸಂಪನ್ಮೂಲ ವ್ಯಕ್ತಿಗಳಿಗೆ ಕಾರ್ಯಾಗಾರ ಮಾಡೋದು, ಇದನ್ನು ಪಸರಿಸಲಿಕ್ಕೆ ಯೋಜನೆಯನ್ನು. ಈ ರೀತಿ 10 ಹಲವು ಕಾರ್ಯಕ್ರಮಗಳ ಮೂಲಕ ಚಿತ್ರಕಲಾ ಸ್ಪರ್ಧೆ ಮಕ್ಕಳಿಗೆ ಮಾಡೋದು, ಇದರಲ್ಲಿ ಜನಜಾಗೃತಿ ಮೂಡಿಸೋದು. ಮೂರನೇದು, ನಮ್ಮ ಮನೆಯಲ್ಲಿ ಈಗ ನನಗೆ ಒಂದು 5 ಸೆಂಟ್ಸ್ ಜಾಗ ಇದೆ, ಮಳೆ ಕೊಯ್ಲು ಮಾಡಲಿಕ್ಕೆ ಇದು ಜನಜಾಗೃತಿಗೆ ನಾನೇನು ಮಾಡ್ಬೋದು? ಚಾವಣಿ ನೀರಿನ ಸಂಗ್ರಹ ಮಾಡ್ಬೋದು. ನನಗೆ ಬೇಕಿದ್ರೆ, ನನ್ನಲ್ಲಿ ಚೆನ್ನಾಗಿ ನೀರಿದ್ರೆ ಒಂದು ಚಾವಣಿ ನೀರಿನ ಸಂಗ್ರಹ ಮಾಡ್ಬೋದು. ನನ್ನಲ್ಲಿ ಒಂದು ತೆರೆದ ಬಾವಿ ಇದೆ, ಅದಕ್ಕೆ ಮರುಪೂರ್ಣ ವ್ಯವಸ್ಥೆ ಮಾಡ್ಬೋದು. ಒಂದು ಬೋರ್ವೆಲ್ ಇದೆ, ಅದಕ್ಕೆ ಮರುಪೂರ್ಣ ವ್ಯವಸ್ಥೆ ಮಾಡ್ಬೋದು. ಅದಕ್ಕಿಂತಲೂ ಮುಖ್ಯವಾಗಿ ಮನೆಯಲ್ಲಿ ನೀರಿನ ಮಿತವ್ಯಯವನ್ನು ನಾವು ಮನೆ ಮಂದಿಗೆ ಕಲಿಸಿಕೊಡುವುದು ಬಹಳ ಮುಖ್ಯ. ಯಾವುದೋ ಒಬ್ಬ ಹುಡುಗ, ನನ್ನ ಮಗ ಒಂದು 100 ಲೀಟರ್ ನೀರು ಬಳಸ್ತಾನೆ, ಅವನಿಗೆ ಹೇಳುದು, ನಾಳೆ 80 ಲೀಟರ್ ಬಳಸು, ನೀನು 3 ಬಕೆಟ್ ಸ್ನಾನ ಮಾಡ್ತೀಯಾ, 1 ಬಕೆಟ್ ಸ್ನಾನ ಮಾಡು. ಅವನಿಗೆ ಕಲಿಸೋದು, ಇಡೀ ಮನೆಯವರಿಗೆ ಕಲಿಸೋದು. ಸ್ನಾನ ಮಾಡುವಾಗ, ಬಟ್ಟೆ ಒಗೆಯುವಾಗ, ವಾಶ್ರೂಮ್ನಲ್ಲಿ, ಟಾಯ್ಲೆಟ್ನಲ್ಲಿ ಎಲ್ಲ ಕಡೆ ನೀರಿನ ಮಿತವ್ಯಯವನ್ನು ಮಾಡೋದು. ಆಗ ಸಹಜವಾಗಿ ಮನೆಯಲ್ಲಿ ನೀರಿನ ಉಳಿಕೆ ಆಗ್ತದೆ. ಒಂದು ಮನೆಯಲ್ಲಿ ಉಳಿಕೆ ಆದ್ರೆ ಇಡೀ ಪಂಚಾಯತ್ ನೆನಪಿಟ್ಕೊಳ್ಳಿ, ಒಂದು ವಾರ್ಡ್ನಲ್ಲಿ 100 ಮನೆ ಇದ್ರೆ 100 ಮನೆಯವರು ಉಳಿತಾಯ ಮಾಡಿದ್ರೆ ಅಷ್ಟು ಪಂಚಾಯತಿನ ಮೇಲೆ ಒತ್ತಡ ಕಮ್ಮಿ ಆಗ್ತದೆ. ಇಡೀ ಪಂಚಾಯತ್ನವರು ಮಾಡಿದ್ರೆ ಎಷ್ಟು ನೀರು ಉಳಿತದೆ. ಬಹಳ ಸರಳ ಅಂತ ಹೇಳುದು. ತುಂಬಾ ಕಡೆ ಈ ಅವೇರ್ನೆಸ್ ಇವತ್ತು ಬಂದಿದೆ. ಆಮೇಲೆ ಜಮೀನಿದೆ, ಇಂಗು ಗುಂಡಿ ಮಾಡೋದು, ಬೇರೆ ಬೇರೆ ವಿಧಾನ. ಒಂದು ಕೆರೆ ಇದೆ, ಕೆರೆಯ ಹೂಳು ತೆಗೆಯುವುದು, ನದಿಯ ಬಗ್ಗೆ ಜಾಗೃತಿ ಮೂಡಿಸುವುದು. ಈ ರೀತಿಯ 10 ಹಲವು ಕಾರ್ಯಕ್ರಮಗಳ ಮೂಲಕ ನಾವು ನಮ್ಮ ಮನೆಯಲ್ಲಿ, ವಿದ್ಯಾರ್ಥಿಗಳಲ್ಲಿ, ಸಾರ್ವಜನಿಕರಲ್ಲಿ, ರೈತರಲ್ಲಿ, ಅಧ್ಯಾಪಕರ ಮಧ್ಯೆ ಜಲಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುವುದು, ಜಲ ಸಂರಕ್ಷಣಾ ವಿಧಾನಗಳನ್ನು ಅಳವಡಿಸಿದ್ರೆ ನಿಧಾನವಾಗಿ ಸಮಾಜ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಗಮನಿಸಿದ ನಾವು ತುಂಬಾ ಜನ ಮಾಡಿದ್ದಾರೆ ಇದನ್ನು, ತುಂಬಾ ಜನ. ಉಡುಪಿಯಲ್ಲಿ ತುಂಬಾ ಕಡೆ ಈ ಅವೇರ್ನೆಸ್ ಇದೆ. ಉಡುಪಿ ಅಂತ ಅಲ್ಲ, ಒಟ್ಟು ದೇಶದಲ್ಲಿ ಈ ರೀತಿ ಅವೇರ್ನೆಸ್ ಇದೆ. ಓಕೆ ಸರ್, ಈ ಕುರಿತಾಗಿ ನೀವು ಮಾಡಿರುವಂತ ಕೆಲವು ಪ್ರಾಜೆಕ್ಟ್ಸ್ಗಳ ಬಗ್ಗೆ ಹೇಳ್ಬೋದಾ ಸರ್? ಪ್ರಾಜೆಕ್ಟ್ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳಂತ ಇಲ್ಲ, ಆದರೆ ನಾವು ಮಾಡಿದಂಥ ಕೆಲಸ ಎಲ್ಲ ಶಾಲೆಗಳಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ಜಲಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ. ಸುಮಾರು ಒಂದು 50-60 ಶಾಲೆಗಳಿಗೆಲ್ಲ ಈಗಲೂ ಹೋಗ್ತಾ ಇದ್ದೇವೆ. ಈ ಕೊರೋನಾದಿಂದಾಗಿ ನಿಂತು ಹೋಗಿದೆ. ಉಡುಪಿ ನಗರದ ಸುಮಾರು 100 ಶಾಲೆಗಳಿಗೆ ಅವತ್ತು ಹೋಗಿದ್ದೇವೆ ನಾವು. ಅಲ್ಲಿ ನೀರಿಗಾಗಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸಾವಿರಾರು ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ. ಸಾರ್ವಜನಿಕರ ಮಧ್ಯೆ ಕಾರ್ಯಾಗಾರಗಳನ್ನು ಮಾಡಿದ್ದೇವೆ. ರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರಗಳನ್ನು ಮಾಡಿದ್ದೇವೆ. ರೈತರಿಗಾಗಿ ಕಾರ್ಯಾಗಾರಗಳನ್ನು ಮಾಡಿದ್ದೇವೆ. ವರ್ಷಕ್ಕೆ 2-3 ಕಾರ್ಯಾಗಾರಗಳನ್ನು ಮಾಡ್ತಿದ್ದೀವಿ ನಾವು. ಅವೇರ್ನೆಸ್ ಪ್ರೋಗ್ರಾಮ್ ಬಹಳ ಯಶಸ್ಸು ಕಾಣ್ತಿತ್ತು. ಬೇರೆ ಬೇರೆ ನೀರಿನ ಸಂರಕ್ಷಣೆ ಮಾಡಿದಂತಹ, ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿದಂತಹ ವ್ಯಕ್ತಿಗಳನ್ನು ಇಲ್ಲಿ ಕರೆದು ಅವರು ಮಾಡಿದ ಪ್ರಯೋಗಗಳನ್ನು ಜನಸಾಮಾನ್ಯರಿಗೆ ಹೇಳುವಂಥದ್ದು, ಅವರಿಂದ ಮತ್ತೆ ಮಾಡಿಸುವಂಥದ್ದು. ಇಲ್ಲೇ ಉಡುಪಿಯಲ್ಲಿ ಕಾಡೂರಿನ PDO ಮಹೇಶ್ರು ಬಹಳ ಅದ್ಭುತವಾದಂತಹ ಕೆಲಸವನ್ನು ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿ ಆಗಿದ್ರೂ ಕೂಡ ಬಹಳ ಅದ್ಭುತವಾದಂತಹ ಜಲ ಸಂರಕ್ಷಣಾ ಕೆಲಸ ಮಾಡಿದಂಥ ಸಾಕಷ್ಟು PDOಗಳು, ಪಂಚಾಯತ್ ಅಧ್ಯಕ್ಷರು ನಮ್ಮ ಮಧ್ಯೆ ಇದ್ದಾರೆ. ಸಾಕಷ್ಟು ಪ್ರಮಾಣದ ಅಧ್ಯಾಪಕರು ಈ ರೀತಿ ಅವೇರ್ನೆಸ್ ಕಾರ್ಯಕ್ರಮಕ್ಕೆ ಹೋದವರು ಇದ್ದಾರೆ. ಅರ್ಥ ಆಯ್ತಲ್ಲ? ಈ ರೀತಿ ಸಾಕಷ್ಟು ಪ್ರೇರಣೆ ಪಡೆದವರು ತುಂಬಾ ಬಂದಿದ್ದಾರೆ. ನಾವು ಬೇರೆಯವರಿಂದ ಪ್ರೇರಣೆ ಪಡೆದ ಹಾಗೆ ನಮ್ಮ ಈ ಕಾರ್ಯಾಗಾರದಿಂದ, ನಮ್ಮ ಈ ಕಾರ್ಯದಿಂದ ಪ್ರೇರಣೆ ಪಡೆದವರು ನಮ್ಮ ಸಹೋದ್ಯೋಗಿಗಳು ತುಂಬಾ ಜನ. ಸಾಹಿತ್ಯಗಳನ್ನು ರಚನೆ ಮಾಡಿದ್ದೇವೆ, ಹಾಡು ಬರೆಯುವ ಕಾರ್ಯಾಗಾರಗಳನ್ನು ಮಾಡಿದ್ದೇವೆ, ನೀರಿನ ಹಾಡನ್ನು ರಚನೆ ಮಾಡಿದ್ದೇವೆ.
ಕಳೆದ ವರ್ಷ ಕೊರೋನಾ 1ನೇ ಅಲೆ ಮುಗಿದು 2ನೇ ಅಲೆ ಬರಬೇಕಿದ್ರೆ ನಾವು ಸ್ವರ್ಣ ನದಿಯ ಬಗ್ಗೆ ಒಂದು ಯೋಜನೆ ಕೈಗೊಂಡದ್ದು, ಸ್ವರ್ಣಾರಾಧನಾ ಅಂತ. ಬಹಳ ಅದ್ಭುತವಾದಂಥ ಯಶಸ್ಸು ಕಾಣ್ತು ಈ ಕಾರ್ಯಕ್ರಮ. ಹತ್ರ 1500 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಇತ್ತು, ಸ್ವರ್ಣ ನದಿಯ ಜಲಾನಯನ ಪ್ರದೇಶದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಇತ್ತು, ಮಕ್ಕಳಿಗೆ ರಸಪ್ರಶ್ನೆ ಕಾರ್ಯಕ್ರಮ ಇತ್ತು, ಆಮೇಲೆ ಈ ಸಂತರನ್ನು, ಸ್ವಾಮೀಜಿಯವರನ್ನು, ಸಮಾಜದ ಪ್ರಮುಖರನ್ನು ತಂದು ಸ್ವರ್ಣಾರತಿ, ಗಂಗಾರತಿ ತರ ಸ್ವರ್ಣಾರತಿ ಕಾರ್ಯಕ್ರಮಗಳು, ಬಹಳ ಅದ್ಭುತವಾದಂತಹ ಸ್ಪಂದನ. ನಮಗೆ ಒಂದು ದಿನ ಸುಮಾರು 1500 ಜನ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸುಮಾರು 25 ತಂಡಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸೊ ಈ ರೀತಿಯ ಸಾಮಾನ್ಯ ಜನರಿಗೆ ತಲುಪುವಂತಹ ಕಾರ್ಯಕ್ರಮಗಳನ್ನು ಕಳೆದ ಒಂದು 8-10 ವರ್ಷದಲ್ಲಿ ನಮಗೆ ಸಮಯ ಸಿಕ್ಕಿದಾಗ ಮಾಡ್ತಾ ಇದ್ವಿ. ಸರ್, ನೀವು ಈಗಾಗಲೇ ಹೇಳಿದ ಹಾಗೆ ನೀವು ತುಂಬಾ ಜನರೊಟ್ಟಿಗೆ ಕೆಲಸ ಮಾಡಿದ್ದೀರಿ. ಅಂದ್ರೆ ಒಂದು ಆಫೀಷಿಯಲ್ಸ್ ಜೊತೆ ಕೆಲಸ ಮಾಡಿದ್ದೀರಿ, ಸ್ಟೂಡೆಂಟ್ಸ್ ಜೊತೆಗೆ ಮಾಡಿದ್ದೀರಿ, ಕ್ಲಬ್ಸ್ಗಳ ಜೊತೆ ಮಾಡಿದ್ದೀರಿ, ಸಾಮಾನ್ಯ ಜನರ ಜೊತೆ ಮಾಡಿದ್ದೀರಿ. ಸೊ ಇವರಲ್ಲಿ ನಿಮಗೆ ಯಾರು ತುಂಬಾ ಪ್ರಾಮಿಸಿಂಗ್ ಅಂತ ಅನಿಸ್ತಾರೆ ಫ್ಯೂಚರಿಗೆ ವಾಟರ್ ಕನ್ಸರ್ವೇಷನ್ ವಿಚಾರಕ್ಕೆ ಬಂದರೆ? ಬಹಳ ಒಳ್ಳೆಯ ಪ್ರಶ್ನೆ ಅಂತ ನನಗೆ ಅನ್ನಿಸ್ತದೆ. ಇದರಲ್ಲಿ ನನಗೆ ಅನ್ನಿಸೋದು ಶಾಲಾ ಮಕ್ಕಳು ಬಹಳ ಪ್ರಾಮಿಸಿಂಗ್. ಶಾಲಾ ಮಕ್ಕಳು, ನೀವು ಶಾಲಾ ಮಕ್ಕಳಿಗೆ ಒಮ್ಮೆ ಹೇಳಿದರೆ ಅವ ಮತ್ತೆ ಆ ತಪ್ಪು ಮಾಡೋದಿಲ್ಲ. ನಾವು ನೋಡಿದ್ದೇವೆ, ನೀವು ಶಾಲಾ ಮಕ್ಕಳಿಗೆ ಹೇಳಿ ಚಾಕ್ಲೇಟ್ ತಿಂದ ಮೇಲೆ ಕಸವನ್ನು ರಸ್ತೆಗೆ ಬಿಸಾಡಬೇಡಿ ಅಂತ ಹೇಳಿ, ಅವ ಬಿಸಾಡೋದೇ ಇಲ್ಲ, ಪಾಕೆಟಲ್ಲಿ ಹಾಕಿ ಹೋಗ್ತಾನೆ. ನಾವು ಮುಖ್ಯ ಟಾರ್ಗೆಟ್ ಇಟ್ಟದ್ದು ಶಾಲಾ ಮಕ್ಕಳು. ಯಾಕಂದ್ರೆ ಈ ಶಾಲಾ ಮಕ್ಕಳು ಮುಂದಿನ ದಿನಗಳಲ್ಲಿ ಈ ಊರಿನ ಸರ್ಕಾರಿ ಅಧಿಕಾರಿ ಆಗ್ತಾರೆ, ಈ ಊರಿಗೆ ರಾಜಕಾರಣಿ ಆಗ್ತಾರೆ, MLA ಆಗ್ತಾರೆ, MP ಆಗ್ತಾರೆ, ಮಂತ್ರಿ ಆಗ್ತಾರೆ. ಇವರಿಗೆ ಏನಾದರೂ ನೀವು ಜಲಜಾಗೃತಿ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟರೆ, ಪರಿಸರದ ಜಾಗೃತಿ ಬಗ್ಗೆ ಮಾಹಿತಿ ಕೊಟ್ಟರೆ, ಮುಂದೆ ನಮ್ಮ ದೇಶದಲ್ಲಿ ಒಂದು 10 ವರ್ಷದ ನಂತರ ಇಲ್ಲಿ ನೀತಿ ನಿರೂಪಣೆ ಮಾಡುವವರು ಅವರು. ಅದಕ್ಕಾಗಿ ಅವರು ನನಗೆ ಬಹಳ ಪ್ರಾಮಿಸಿಂಗ್ ಅಂತ ಅನಿಸಿತು. ಬಟ್ ಅವರು ಮಾಡಿದ್ದಾರೆ ಕೂಡ ಮಕ್ಕಳು. ಆಮೇಲೆ ಉಳಿದವ್ರದ್ದು ಇಲ್ಲ ಅಂತಲ್ಲ, ಜನಸಾಮಾನ್ಯರು ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಆಮೇಲೆ ಸರ್ಕಾರಿ ಅಧಿಕಾರಿಗಳು ಕೂಡ ಅವರಿಗೆ ಅವರದೇ ಆದ ನಿಬಂಧನೆ ಇರ್ತದೆ. ಅದರ ಮಧ್ಯದಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿದ ಸರ್ಕಾರಿ ಅಧಿಕಾರಿಗಳು ಇದ್ದಾರೆ. ನಮಗೆ ಸಾಕಷ್ಟು ಬೆಂಬಲ ಕೊಟ್ಟಂತ ಸರ್ಕಾರಿ ಅಧಿಕಾರಿಗಳು ಇದ್ದಾರೆ. ಇವನ್ ರೋಟರಿ ಕ್ಲಬ್ಬಿನವರು ಕೂಡ ಸಾಕಷ್ಟು ಜಲಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ, ಜಲ ಸಂರಕ್ಷಣೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನಾವು ಕಳೆದ ವರ್ಷ ಪೈಪ್ ಕಾಂಪೋಸ್ಟಿಂಗ್ ಬಗ್ಗೆ ಇಡೀ ಜಿಲ್ಲೆಯಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದು. ಸಾಕಷ್ಟು ಮಂದಿ ರೋಟರಿ ಕ್ಲಬ್ನವರು ಅದರೊಟ್ಟಿಗೆ ಸೇರಿಕೊಂಡಿದ್ದಾರೆ. ಅದ ಕಾರಣ ನನಗೆ ಅನ್ನಿಸೋದು ನಮ್ಮ ಟಾರ್ಗೆಟ್ ವಿದ್ಯಾರ್ಥಿಗಳೇ ಇರಬೇಕು. ಅದರಲ್ಲಿ ಮುಖ್ಯವಾಗಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳು. ಇವರಿಬ್ಬರನ್ನು ನಾವೇನಾದರೂ ಟಾರ್ಗೆಟ್ ಮಾಡಿದ್ರೆ, ನಾನು ಖಂಡಿತವಾಗಿ ಹೇಳ್ತೇನೆ, ಮುಂದಿನ ಒಂದು 10 ವರ್ಷದ ನಂತರ, ಒಂದು 15 ವರ್ಷದ ನಂತರ ಈ ದೇಶದಲ್ಲಿ ಒಂದು ಮಹತ್ತರವಾದಂತಹ ಬದಲಾವಣೆ ನಾವು ತರಬಹುದು ಅಂತ ನನಗೆ ಅನ್ನಿಸ್ತದೆ. ಓಕೆ ಸರ್, ಈಗ ಇದ್ರ ಕುರಿತಾಗಿ ನಮ್ಗೆ ಏನೋ ಡೌಟ್ ಇರ್ತದೆ. ಲೈಕ್ ಈಗ ನಂಗೆ ಮನೆಯಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಬೇಕಂತ ಉಂಟು, ಬಟ್ ಎಷ್ಟು ಖರ್ಚಾಗ್ತದೆ, ಹೇಗೆ ಮಾಡೋದು, ಯಾರನ್ನು ಕನ್ಸಲ್ಟ್ ಮಾಡೋದು, ಇಂಥ ಪ್ರಶ್ನೆಗಳಿರ್ತದೆ. ಹೀಗಿರುವಾಗ ನಾನು ಯಾರನ್ನು ಕಾಂಟ್ಯಾಕ್ಟ್ ಆಗಬೇಕು, ಯಾರ ಹತ್ರ ನಂಗೆ ಮಾಹಿತಿ ಸಿಗ್ಬೋದು ಸರ್? ಮಾಹಿತಿ ನನಗೆ ಅನ್ನಿಸೋದು, ಇದಕ್ಕೆ ಪ್ರತ್ಯೇಕ ಸಂಪನ್ಮೂಲ ವ್ಯಕ್ತಿಯನ್ನು ಭೇಟಿ ಮಾಡಬೇಕು ಅಂತ ಏನಿಲ್ಲ. ಸಾಕಷ್ಟು ಮಾಹಿತಿಗಳು ಇವತ್ತು ಇಂಟರ್ನೆಟ್ಟಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ನಿಮಗೆ ಒಂದ್ಸಲ ಫ್ಲಡೆಡ್, ಯಾವ ರೀತಿಯ ಸಂಶಯ ಇದ್ರೂ ಕೂಡ ನಿಮಗೆ ಸಿಗುತ್ತೆ. ನೀವೇ ನಿಮ್ಮ ಮನೆಯ ಅವಶ್ಯಕತೆ ಏನು ಅಂತ ಮೊದಲು ನೋಡಬೇಕು. ನಿಮಗೆ ವರ್ಷ ಪೂರ್ತಿ ನೀರಿದೆ, ಮನೆಯಲ್ಲಿ ರೈನ್ ವಾಟರ್ ಹಾರ್ವೆಸ್ಟ್ ಮಾಡೋ ಬದಲು ನೀವು ಮಿತವ್ಯಯದ ಬಗ್ಗೆ ಗಮನ ಕೊಡಿಯಲ್ಲ. ಈಗ ತೆರೆದ ಬಾವಿ ಇದೆ, ವರ್ಷ ಪೂರ್ತಿ ನಿಮಗೆ ನೀರು ಸಿಗ್ತದೆ, ನೀವು ಮನೆಯಲ್ಲಿ ಮಿತವ್ಯಯವನ್ನು ಬಳಸಿ. ವರ್ಷ ಪೂರ್ತಿ ನೀರು ಸಿಗುವುದಿಲ್ಲ, ಸಮಸ್ಯೆ ಆಗ್ತದೆ, ಅಂತರ್ಜಲದ ಮಟ್ಟ ಕೆಳಗೆ ಹೋಗ್ತದೆ, ಅದಕ್ಕೆ ಜಲ ಮರುಪೂರ್ಣ ಮಾಡಿ. ಚಾವಣಿ ನೀರನ್ನು ಉಪಯೋಗಿಸಿಕೊಂಡು ಮಳೆಗಾಲದಲ್ಲಿ ಜಲ ಮರುಪೂರ್ಣ ಮಾಡಿ. ನಿಮ್ಮ ಸಮಸ್ಯೆಯನ್ನು ನೀವೇ ಪರಿಹಾರ ಮಾಡಬಹುದು. ನೀವು ಅದಕ್ಕೆ ಡಾಕ್ಟರ್ ಬೇಕು ಅಂತ ಇಲ್ಲ. ಊರಿನ ಸಮಸ್ಯೆ ಉಂಟು, ಊರಿನವರೆಲ್ಲ ಸೇರಿಕೊಂಡು ಮಾಡಿದಾರಲ್ಲ, ಎಷ್ಟು ಊರಿನವರು ಸಮಸ್ಯೆ ಪರಿಹಾರ ಮಾಡಿದ್ದಾರೆ. ಇಲ್ಲೇ ಒಂದು ಒಳ್ಳೆ ಗ್ರಾಮ ಇದೆ ವಿಟ್ಲ ತಾಲೂಕಿನಲ್ಲಿ, ಇಡ್ಕಿದು ಗ್ರಾಮ ಅಂತ ನೀವು ಕೇಳಿರ್ಬೇಕು. 1980ರಿಂದ ಊರಿನವರು ಸೇರಿ ಇಡೀ ಗ್ರಾಮದಲ್ಲಿ ಜಲಜಾಗೃತಿ ಅಭಿಯಾನ ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಇವತ್ತು ನಮಗೆಲ್ಲ ಪ್ರೇರಣೆ ಆ ಊರು. ಅಲ್ಲಿ ದೇವಸ್ಥಾನ ಇರ್ಬೋದು, ಅಲ್ಲಿಯ ಕೆರೆ ಇರ್ಬೋದು, ಅಲ್ಲಿಯ ಹಿರಿಯರು ಇರ್ಬೋದು. ಎಲ್ಲಿವರೆಗೆ ಅಂತ ಕೇಳಿದರೆ ಎಲ್ಲ ಪರಿಸರ ಮಾತ್ರ ಅಲ್ಲ, ವರ್ಷಕ್ಕೊಮ್ಮೆ ನಾಯಿಗಳಿಗೆ ಹುಚ್ಚು ಬರೋದ್ರಾಗೆ ಇದು ಕೊಡ್ತಾರೆ ಇಂಜೆಕ್ಷನ್. ಅಲ್ಲಿವರೆಗೆ ಬೆಳೆದಿದೆ. ಅಲ್ಲಿಯ ಸೊಸೈಟಿಯಲ್ಲಿ ಇಲೆಕ್ಷನ್ ಆಗೋದಿಲ್ಲ, ಅಲ್ಲೇ ಮಟ್ಟಿಗೆ ಅವರು ಮುಂದುವರೆದಿದ್ದಾರೆ. ಈ ರೀತಿಯ ಅವೇರ್ನೆಸ್ಗಳನ್ನು ಕೂಡ
ಮಾಡಿದಂತಹ ಗ್ರಾಮಗಳು ಇವತ್ತು ನಮಗೆ ಸಿಗ್ತವೆ. ಅಲ್ಲಿ ಮಾತ್ರ ಅಲ್ಲ, ತುಂಬ ಉಡುಪಿ ಜಿಲ್ಲೆಯಲ್ಲಿ ಸಹ ಇದ್ದಾವೆ, ಊರುಗಳಿದ್ದಾವೆ ಸಾಕಷ್ಟು ಪ್ರಮಾಣದಲ್ಲಿ. ಅದಕ್ಕೆ ನಾನು ಹೇಳೋದು, ಯಾರಿಗೆ ಆಸಕ್ತಿ ಇದೆ, ಯಾರು ಮಾಡಿದ್ದಾರೆ ಅವರ ಮನೆಗೆ ಹೋಗಿ ನೋಡೋದು, ನಾವೇ ಮಾಡಿಕೊಳ್ಳೋದು. ತುಂಬ ಖರ್ಚೇನಾಗೋದಿಲ್ಲ. 1,000, 2,000, 3,000 ರೂಪಾಯಿಗಳಲ್ಲಿ ಕೂಡ ನೀವು ಜಲಮರುಪೂರಣ ಮಾಡಬಹುದು. ಭಾಳ ಸರಳ. ಮತ್ತೆ ತುಂಬ ಖರ್ಚು ಮಾಡೋದ್ರಲ್ಲಿ ಅದರ ಮೀನಿಂಗ್ ಇಲ್ಲ. ನೀವು 40-50 ಸಾವಿರ ಖರ್ಚು ಮಾಡಿ ನಿಮ್ಮ 1 ಲೀಟರ್ ನೀರಿಗೆ ಇರ್ತದೆ ನೀವು ಖರ್ಚು ಮಾಡಿದ ಹಾಗೆ. ತುಂಬ ಸರಳವಾಗಿ ಜಲಮರುಪೂರ್ಣ ಮಾಡುವಂಥ ಕೆಲಸ ಮಾಡಬೇಕು. ಓಕೆ ಸರ್, ಈಗ ನೀವು ರೋಟ್ರಿಯಲ್ಲಿಯೂ ಕೂಡ ಸಾಕಷ್ಟು ಇಂತಹ ಕೆಲಸಗಳನ್ನು, ಪ್ರಾಜೆಕ್ಟ್ಸ್ಗಳನ್ನು ಟೇಕಪ್ ಮಾಡಿದ್ದೀರಿ. ಹೇಗೆ ನೀವು ರೋಟ್ರಿ ಸೇರಿದ್ರಿ? ಅಲ್ಲಿ ಮಾಡಿರುವಂಥ ಪ್ರಾಜೆಕ್ಟ್ಸ್ಗಳ ಬಗ್ಗೆ, ನಿಮ್ಮ ಪ್ರೆಸಿಡೆನ್ಷಿಯಲ್ ಇಯರ್ ನೆನಪು ಬಗ್ಗೆ ಹಂಚ್ಕೊಳ್ಬೋದಾ ಸರ್? ಬಹಳ ಇಂಟ್ರೆಸ್ಟಿಂಗ್ ಅದು. ಒಂದು ದಿವಸ ಹೀಗೆ 2004 ಅಂತ ನೆನಪು ನನಗೆ. ಆಗ ಉಡುಪಿ ಮಣಿಪಾಲ ಅಂತ ಇತ್ತು, ಮಣಿಪಾಲ್ ರೋಟ್ರಿ. ಅವರ ಮೀಟಿಂಗ್ ವ್ಯಾಲ್ಯೂವಿನಲ್ಲಿ ನಡೀತಿತ್ತು. ಆಗ ನಮ್ಮ ಕಲ್ಪನೆ ಏನಂತ ಕೇಳಿದ್ರೆ ಮಣಿಪಾಲ ರೋಟ್ರಿ ಅಂದ್ರೆ ಹೈಫೈ ಅಂತ ಲೆಕ್ಕ. ಹಾಗೆ ಇತ್ತು ಸಹ ಅದು. ಉಳಿದ ರೋಟ್ರಿಯಲ್ಲಿ ಶಾಲೆಯಲ್ಲಿ ಎಲ್ಲ ಮಾಡಿದ್ರೆ ಮೀಟಿಂಗ್ನವರು ಇವರು ವ್ಯಾಲ್ಯೂ ಮಾಡೋದು. ವ್ಯಾಲ್ಯೂಗೆ ನಾವು ಆಗ ಸಣ್ಣವರಲ್ಲ, ನಾವು 10 ವರ್ಷ 15 ವರ್ಷ ಹಿಂದೆ ವ್ಯಾಲ್ಯೂಗೆ ಹೋಗೋದಂದ್ರೆ ದೊಡ್ಡ ನಮಗೆ ಒಂಥರ ಪ್ರೆಸ್ಟೀಜ್ ಅಂತ ನಾವು ಅನ್ಕೊಂಡು ಹೋಗೋದು. ಅಲ್ಲಿ ಒಂದು ಮೀಟಿಂಗಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕರೆದ್ರು. ನಾನು ಹೋದೆ. ಒಂದು 15-20 ಜನ ಇದ್ರು, ಹಿರಿಯರಿದ್ರು. ಡಾಕ್ಟರ್ ಶಾಂತರಾಮ್ ಇದ್ರು, ಅವರು ನಮ್ಮ ಗುರುಗಳು. ಡಾಕ್ಟರ್ ಗೌರಿ ಇದ್ರು, ಡಾಕ್ಟರ್ ಗಿರಿಜಾ ಇದ್ರು. ಸಮಾಜದ ಪ್ರಮುಖ ವ್ಯಕ್ತಿಗಳೆಲ್ಲ ಅಲ್ಲಿ ನನಗೆ ಪರಿಚಯ ಆಯಿತು. ಸಂಪನ್ಮೂಲ ಅದು ಮತ್ತೆ ಅವರು ಸಹಜ, ಅವರು ನನ್ನನ್ನು ಕರೆದದ್ದೇ ಅದಕ್ಕೆ ರೋಟ್ರಿಗೆ ಸೇರಿಸಲಿಕ್ಕೆ. ಅದರಲ್ಲಿ ಅದು ಮತ್ತೆ ಗೊತ್ತಾಯ್ತು ನನಗೆ. ಆಮೇಲೆ ನಾನು ರೋಟ್ರಿಗೆ ಸೇರಿದೆ. ಇಲ್ಲಿ ಒಂದಿಷ್ಟು ಜನರ ಪರಿಚಯ ಆಗ್ತದೆ ಅಂತ ಹೇಳಿ. ಆಮೇಲೆ 1.5 ವರ್ಷ ಆಗಬೇಕಿದ್ರೆ ನನ್ನನ್ನು ಪ್ರೆಸಿಡೆಂಟ್ ಮಾಡಿದ್ರು. ಪ್ರೆಸಿಡೆಂಟ್ ಮಾಡಿದ ಮೇಲೆ ಮತ್ತೆ ಕೆಲಸ ಮಾಡಬೇಕಲ್ಲ, ಬಹಳ ಅದ್ಭುತವಾದಂತಹ ಅನುಭವ ಆಯಿತು. ಎಲ್ಲರ ಪರಿಚಯ ಆಯಿತು. ಸುತ್ತಮುತ್ತಲಿರುವ ಎಲ್ಲ ರೋಟರಿ ಕ್ಲಬ್ಬಿನವರ ಸಂಪರ್ಕ ಆಯಿತು. ನನಗೆ ಸೆಕ್ರೆಟರಿ ಆಗಿ ಶ್ರೀ ಕರುಣಾಕರ್ ಶೆಟ್ಟಿ ಅಂತ ಸಿಕ್ಕಿದ್ರು. ಬಹಳ ಒಳ್ಳೆಯ ಮನುಷ್ಯ, ಒಬ್ಬ ಸಜ್ಜನ ಮನುಷ್ಯ. ಆಯ್ತಲ್ಲ, ಏನು ಹೇಳ್ತಾರೋ ಅದನ್ನು ಮಾಡ್ತಾರೆ ಅವರು. ನಮ್ಮ ಕಾರ್ಯಕ್ರಮ ಬಂದಿದ್ರು. ಆ ವ್ಯಕ್ತಿ ನನಗೆ ಸೆಕ್ರೆಟರಿ ಆಗಿ ಸಿಕ್ಕಿದ್ರು. ಬಹುಶಃ ನನ್ನಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ದು ಅವರು. ಬಹಳ ವ್ಯವಸ್ಥಿತವಾಗಿ, ಇವನ್ನು ಹಣದ ವಿಷಯದಲ್ಲಿ ಕೂಡ ಸಂಪೂರ್ಣ ಪಾರದರ್ಶಕತೆ ಇಟ್ಟುಕೊಂಡು ಕೆಲಸ ಮಾಡಿದ್ದೀವಿ. ಆಗ ಅಸಿಸ್ಟೆಂಟ್ ಗವರ್ನರ್ ಆಗಿ ಜಯಪ್ರಕಾಶ್ ಕೆದ್ಲಾರ್ ಇದ್ರು, ನಮ್ಮ ಲಾಯರು. ಅವರ ಬೆಂಬಲ ಮರೆಯುವಂಥದ್ದಲ್ಲ. ಎಲ್ಲಿ ಕರೆದ್ರು, ಯಾವಾಗ ಕರೆದ್ರು ಬರ್ತಿದ್ರು. ಕೆಲವೊಮ್ಮೆ ಪಾಕೆಟಿಂದ ತೆಗೆದು ಅವರೇ ಹಣ ಕೊಡ್ತಿದ್ರು ಅವರಿಗೆ, ಯಾರಿಗಾರು ಕೊಡಬೇಕಿದ್ರೆ. ಆಗಿನ ಗವರ್ನರು ಸದಾನಂದ ಚಾತ್ರರು, ಅವರು ಕೂಡ ಅಷ್ಟೇ. ಇವರೆಲ್ಲರ ಸಹಕಾರದಿಂದ ಬಹಳ ಅದ್ಭುತವಾದಂತಹ ಕೆಲಸಗಳನ್ನು ರೋಟರಿಯ. ಅದ ಕಾರಣ ಆ ವರ್ಷ ಯಾವುದೆಲ್ಲ ಪ್ರೈಸಸ್ ಉಂಟು, ಅದೆಲ್ಲ ನಮ್ಮ ರೋಟರಿಗೆ ಬಂದಿದೆ. 24 ಅವಾರ್ಡ್ಸ್ ಬಂದಿದೆ. ಆಗ ಜಿಲ್ಲೆ ಈಗಿನ ಸಣ್ಣ ಜಿಲ್ಲೆ ಅಲ್ಲ, ಅವಿಭಾಜಿತ ರೋಟರಿ ಜಿಲ್ಲೆ. ಶಿವಮೊಗ್ಗ, ಹಾಸನ ಎಲ್ಲ ಇತ್ತು. ಬಹಳ ಚೆನ್ನಾಗಿತ್ತು. ಬಹಳ ಅದ್ಭುತವಾದಂತಹ ಒಂದು ಅನುಭವ ನನಗೆ ರೋಟರಿಯಲ್ಲಿ ಸಿಕ್ಕಿದೆ. ಸರ್, ಈಗ ರೋಟರಿ ಅಂತಹ ಸುಮಾರು ಕ್ಲಬ್ಸ್ಗಳನ್ನು ನಾವು ಕಾಣ್ತೇವೆ ಇಲ್ಲಿ ಸುತ್ತಮುತ್ತ. ಸೊ ಇವರದ್ದು ಎಷ್ಟು ರೋಲ್ ಉಂಟು ಸರ್? ಒಂದು ಈಗ ವಾಟರ್ ಕನ್ಸರ್ವೇಷನ್ ವಿಚಾರಕ್ಕೆ ಅಥವಾ ಕ್ಲೈಮೇಟ್ ಚೇಂಜ್ ಅನ್ನು ಒಂದು ರೆಡ್ಯೂಸ್ ಮಾಡೋ ವಿಚಾರಕ್ಕೆ ಬಂದರೆ, ರೋಟರಿಯವರು ಸಾಕಷ್ಟು ಈ ನಿಟ್ಟಿನಲ್ಲಿ ಯೋಜನೆಗಳನ್ನು ಮಾಡಿದ್ದಾರೆ. ಮಾಡುವವರಿಗೆ ಸಹಾಯವನ್ನು ಕೂಡ ಮಾಡಿದ್ದಾರೆ. ಆದರೆ ಇನ್ನಷ್ಟು ಮಾಡಬಹುದು ಅಂತ ನನಗೆ ಅನಿಸೋದು. ಈ ರೋಟರಿ ಕ್ಲಬ್ಸ್ಗಳಿದಾವಲ್ಲ, ಇಲ್ಲೇ 10-12 ಕ್ಲಬ್ಸ್ಗಳಿದ್ದಾವೆ. ಇಲ್ಲೇ ನೀವೊಂದು 10-15 ಕಿಲೋಮೀಟರ್ ವ್ಯಾಸದಲ್ಲಿ 10-15 ಕ್ಲಬ್ಸ್ಗಳಿದ್ದಾವೆ. ಮತ್ತೆ ಎಲ್ಲರೂ ಒಂದು ಸಮರ್ಥವಾದ ನಾಯಕತ್ವ ಈ ರೋಟರಿಗೆ ಇದೆ. ಅಲ್ಲಿ ಆ ಕ್ಲಬ್ಗಳಿಗೆ ಮನಸ್ಸು ಮಾಡಬೇಕು ಅಂತ ನಾನು ಹೇಳೋದು. ಸಾಕಷ್ಟು ಒಳ್ಳೆಯ ವ್ಯಕ್ತಿಗಳಿದ್ದಾರೆ, ಕೆಲಸ ಮಾಡ್ತಾರೆ. ಆದರೆ ಯಾವ್ದಾದ್ರು ಒಂದು ಏಮ್ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡಿದರೆ ಬಹುಶಃ ಒಂದಿಷ್ಟು ಸಮಸ್ಯೆಗೆ ಪರಿಹಾರ ತರಬಹುದು. ವಾಟರ್ ಅವೇರ್ನೆಸ್ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಇನ್ನಷ್ಟು ಮಾಡಬಹುದು ಅಂತ ನನಗೆ ಅನಿಸೋದು. ನಮ್ಮ ಪೊಟೆನ್ಷಿಯಲ್ ನೋಡಿದ್ರೆ, ನಮ್ಮ ಸಾಮರ್ಥ್ಯ ನೋಡಿದ್ರೆ, ನಮ್ಮ ಔಟ್ಕಮ್ ಕಮ್ಮಿ ಅಂತ ಅಲ್ಲ, ಇದು ಕ್ರಿಟಿಸೈಸ್ ಅಲ್ಲ, ನನ್ನ ಅನಿಸಿಕೆ ಕಮ್ಮಿ ಅಂತ ನನಗೆ ಅನಿಸ್ತದೆ. ಕನ್ಸ್ಟ್ರಕ್ಟಿವ್ ಅಪ್ರೋಚ್. ಸರ್, ಈಗ ತುಂಬಾ ಜನ ವೀಕ್ಷಕರು ಕಾರ್ಯಕ್ರಮವನ್ನು ನೋಡ್ತಾ ಇರ್ತಾರೆ. ಸೊ ಅವರಿಗೂ ಕೂಡ ಒಂದು ಕುತೂಹಲ ಮೂಡಿರ್ತದೆ ಎಷ್ಟೊತ್ತಿಗಾಗಲೇ. ಸೊ ಅವರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಯಾರಿಗಾದ್ರೂ ಏನಾದರೂ ಹೇಳಬೇಕಿದ್ರೆ ಮೊದಲು ನಾನು ಅಳವಡಿಸಬೇಕು ಅಲ್ವಾ? ಮತ್ತೆ ಎಲ್ಲ ಪ್ರಾರಂಭ ಆಗೋದು ಇಲ್ಲಿಂದ, ವ್ಯಕ್ತಿಯಿಂದ. ನಾವು ಸಹಜವಾಗಿ ಯಾವುದಾದ್ರೂ ಒಂದು ಸಮಸ್ಯೆ ಬಂದ ಕೂಡಲೇ ನಾವು ಇನ್ನೊಬ್ಬರನ್ನು ದೂರಿ ಬಿಡ್ತೇವೆ. ಇನ್ನೊಬ್ಬರಿಗೆ ಬೊಟ್ಟು ಮಾಡಿ ತೋರಿಸೋದು, ಅವ ಹಾಗೆ ಮಾಡಿದ, ಇವ ಹೀಗೆ ಮಾಡಿದ ಅಂತ. ಅದರ ಬದಲು
ನನಗೊಂದು ಸಣ್ಣ ಕಥೆ ನೆನಪಾಗುತ್ತೆ, ಬಹಳ ಸುಂದರವಾದ ಕಥೆ. ಬಹುಶಃ ಆ ಕಥೆ ನಾನು ಸಮಾಜಕ್ಕೆ ಕೊಡಬೇಕಾದಂತಹ ಒಂದು ಸಂದೇಶ ಅಂತ ಅನಿಸ್ತದೆ. ಆ ಕಥೆ, ಕಾಡಿನ ಮೇಲೆ ಬೆಂಕಿ ಬೀಳ್ತದೆ ಅಂತ ಹೇಳಿ ಕಾಡಿನ ಪ್ರಾಣಿಗಳೆಲ್ಲ ಓಡಲಿಕ್ಕೆ ಪ್ರಾರಂಭ ಮಾಡಿದವಂತೆ. ವಿಷಯ ಏನು ಅಂತ ಕೇಳಿದ್ರೆ, ಕಾಡಿನ ಮೇಲೆ ಬೆಂಕಿ ಬೀಳುತ್ತೆ. ಬೆಂಕಿ ಬೀಳುತ್ತೆ ಅಂದ್ರೆ ಆಕಾಶ ಬೀಳುತ್ತೆ, ಕಾಡು ಭಸ್ಮಾಗುತ್ತೆ. ಕಾಡಿನ ಪ್ರಾಣಿ ಎಲ್ಲ ಓಡಲಿಕ್ಕೆ ಪ್ರಾರಂಭ ಮಾಡಿತಂತೆ. ಪ್ರಾರಂಭದಲ್ಲಿ ಸಾಧು ಪ್ರಾಣಿಗಳು, ಮೊಲ, ಜಿಂಕೆ, ಈ ರೀತಿಯ ಸಾಧು ಪ್ರಾಣಿಗಳು ಓಡಲಿಕ್ಕೆ ಪ್ರಾರಂಭ ಮಾಡಿ, ಪಕ್ಷಿಗಳು ಪ್ರಾರಂಭ ಆಯಿತು ಓಡಲಿಕ್ಕೆ. ಆಮೇಲೆ ಇದನ್ನು ನೋಡಿ ಕಾಡು ಮೃಗಗಳು, ಸಿಂಹ, ಹುಲಿ, ಚಿರತೆ, ಆನೆ ಇದು ಓಡಲಿಕ್ಕೆ ಪ್ರಾರಂಭ ಮಾಡಿತು. ಕಾಡೇ ಓಡಲಿಕ್ಕೆ ಪ್ರಾರಂಭ ಆಗಿ ಇಡೀ ಕಾಡಿನ ಹೊರಭಾಗಕ್ಕೆ ಬಂದು ದೊಡ್ಡದಾದಂತಹ ಬಯಲು ಪ್ರದೇಶದಲ್ಲಿ ಸೇರಿದುವಂತೆ ಎಲ್ಲ ಪ್ರಾಣಿಗಳು, ಪಕ್ಷಿಗಳು. ನೋಡಿದ್ರೆ ಆ ಬಯಲು ಪ್ರದೇಶದ ಮಧ್ಯದಲ್ಲಿ ಒಂದು ಸಣ್ಣ ಗುಬ್ಬಚ್ಚಿ ಮರಿ, ಇನ್ನು ಹುಟ್ಟಿ 15 ದಿನ ಆಗಿಲ್ಲ, ಕಾಲು ಮೇಲೆ ಮಾಡಿ ರೆಕ್ಕೆ ಬಡಿತಾ ಇತ್ತಂತೆ. ಈ ಪ್ರಾಣಿಗಳೆಲ್ಲ ಗುಬ್ಬಚ್ಚಿ ಮರಿಯ ಸುತ್ತಲೂ ಸೇರಿದುವಂತೆ. ಇನ್ನು ಕೇಳಿದಂದ್ರೆ, ನೀನು ಇಲ್ಲಿ ಎಂತ ಮಾಡ್ತೀಯ? ಅಲ್ಲಿ ಕಾಡಿನ ಮೇಲೆ ಆಕಾಶ ಬೀಳುತ್ತೆ, ಕಾಡು ಉರಿದು ಹೋಗುತ್ತೆ ಅಂತ ನಾವೆಲ್ಲ ಓಡಿಕೊಂಡು ಬಂದಿದ್ದೇವೆ, ನೀನು ನೋಡಿದ್ರೆ ಇಲ್ಲಿ ಕಾಲ ಮೇಲೆ ಮಾಡಿ ರೆಕ್ಕೆ ಬಡಿತಾ ಇದೆಯಾ? ಅದಕ್ಕೆ ಗುಬ್ಬಚ್ಚಿ ಮರಿ ಹೇಳಿತಂತೆ, ಕಾಡಿನ ಮೇಲೆ ಆಕಾಶ ಬೀಳುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು, ಆದರೆ ಆ ಆಕಾಶವನ್ನು ನಾನು ಎಷ್ಟು ಹಿಡಿಬಹುದು ಅದಕ್ಕಾಗಿ ಕಾಲು ಮೇಲೆ ಮಾಡಿ ನಾನು ಕಾಯ್ತಾ ಇದ್ದೀನಿ. ಅಂದರೆ ನನ್ನಿಂದ ಎಷ್ಟಾಗ್ತದೆ ಅದು ನಾವು ಮಾಡಬೇಕು. ಇನ್ನೊಬ್ಬನಿಗೆ ಹೇಳೋ ಬದಲು ನನ್ನ ಪಾತ್ರ ಏನು, ಅದು ಜಲ ಸಂರಕ್ಷಣೆಯಲ್ಲಿ ಇರ್ಬೋದು, ಪರಿಸರ ಸಂರಕ್ಷಣೆಯಲ್ಲಿ ಇರ್ಬೋದು, ನಾನು ಎಲ್ಲ ಕಡೆ ಹೇಳಲಿಕ್ಕಿದೆ. ನೀವು ಒಂದು 20, 30, 40, 50, 60 ವರ್ಷ ಈ ಭೂಮಿಯಲ್ಲಿ ಬದುಕುತ್ತೀರಿ, ಆಮೇಲೆ ನಿಮ್ಮ ಹೆಸರು ಇರುವುದಿಲ್ಲ. ಅದಕ್ಕೆ ಹೋಗೋ ಮೊದಲು ಒಂದು ಮರ ಬೆಳೆಸಿ, ಒಂದು ಗಿಡ ಬೆಳೆಸಿ. ಆ ಮರ 200, 300 ವರ್ಷ ಬೆಳೀತದೆ. ನಮ್ಮ ರಸ್ತೆಯಲ್ಲಿ ಕಾಣ್ತವೆ ಗೋಳಿ ಮರಗಳು, ಮಾವಿನ ಮರಗಳು, ಹಲಸಿನ ಮರಗಳು. ಯಾರೋ ಬೆಳೆಸಿದ್ದು, ಸಹಜವಾಗಿ ಬೆಳೆದದಲ್ಲ. ನೀವು ಒಂದು ಮರ ನೆಟ್ಟು ಹೋಗಿ, ಕನಿಷ್ಠ ಒಂದು ಮನೆಯಲ್ಲಿ 4 ಜನ ಇದ್ರೆ 4 ಮರ ನಡಿ, ಎಲ್ಲಿ ಬೇಕಿದ್ರೆ ನಡಿ, ಅದನ್ನು ಬೆಳೆಸಿ. ನೀವು ಸತ್ತ ಮೇಲೂ ಕೂಡ ಆ ಮರಗಳು ಈ ಭೂಮಿಗೆ ನೀರುಣಿಸ್ತವೆ, ಜನರಿಗೆ ಆಹಾರ ಕೊಡ್ತದೆ, ಪಕ್ಷಿ ಪ್ರಾಣಿಗಳಿಗೆ ಆಶ್ರಯವಾಗಿ ಇರ್ತದೆ. ಇಷ್ಟು ಮಾಡಿದ್ರೆ ಸಾಕು, ತುಂಬಾ ಕೆಲಸ ಮಾಡಬೇಕು ಅಂತ ಏನಿಲ್ಲ. ಬಹುಶಃ ನಾವು ಮನುಷ್ಯರು ಆ ಗುಬ್ಬಚ್ಚಿಯಾಗಿ ನಮ್ಮಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು ಅದನ್ನು ಮಾಡಬೇಕು. ಅದು ಮಾಡಿದ್ರೆ ಬಹುಶಃ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗ್ತದೆ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಓಕೆ ಸರ್, ಸಾಕಷ್ಟು ಹೊತ್ತು ನಮಗೆ ತುಂಬ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಈಗ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ವೀಕ್ಷಕರೇ, ನಮ್ಮ ಜೊತೆಗೆ ಪ್ರೊಫೆಸರ್ ನಾರಾಯಣ್ ಶೆಣೈಕೆ ಅವರಿದ್ದರು. ಅವರು ಇಲ್ಲಿ ತನಕ ವಾಟರ್ ಕನ್ಸರ್ವೇಷನ್ನ ಕುರಿತಾಗಿ, ಕ್ಲೈಮೇಟ್ ಚೇಂಜ್ನ ಕುರಿತಾಗಿ, ಎನ್ವೈರ್ಮೆಂಟ್ನ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ನೀಡಿದರು. ಮತ್ತು ಈ ಮಾಹಿತಿಗಳಿಂದ ನಾವು ಹೇಗೆ ಅಭಿವೃದ್ಧಿ ಆಗ್ಬೋದು, ಅದನ್ನು ನಾವು ಲೈಫಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು, ಅದರ ಬಗ್ಗೆ ಸಹ ಮಾಹಿತಿಯನ್ನು ನೀಡಿದ್ದಾರೆ. ಮೊದಲಿಗೆ ಅವರಿಗೆ ಆತ್ಮೀಯವಾಗಿರುವಂತಹ ಧನ್ಯವಾದವನ್ನು ಸಲ್ಲಿಸುವ. ನಮಸ್ಕಾರ ಸರ್. ನಮಸ್ತೆ. ಇದರ ಜೊತೆಗೆ ನಾವು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಇನ್ನೊಬ್ಬರು ಅತಿಥಿ ನಮ್ಮನ್ನು ಸೇರ್ಕೊಳ್ತಾರೆ, ಇನ್ನೊಂದು ವಿಷಯ ಇರ್ತದೆ. ಅಲ್ಲಿಯವರೆಗೆ ನಮಸ್ಕಾರ.